ಎಲ್ಲರಿಗೂ ನಮಸ್ಕಾರ. ಕೆಂಪು ಚಾಯಾಗೆ ನನ್ನ ಚಾಯ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನಕ್ಕೆ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ, ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿದು BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ಸು ಬೇರೆದನ್ನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಒಂದು KSET ಮತ್ತು ನೆಟ್ ಎಕ್ಸಾಮಿನೇಷನ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಅಲ್ಲಿ ತುಂಬ ಕ್ವೈರೀಸ್ ಬರ್ತಾ ಇದೆ, ತುಂಬ ಕ್ವಶನ್ಸ್ ಕೇಳ್ತಾ ಇದ್ದಾರೆ, ಅದನ್ನು ಹೇಗೆ ಪ್ರಿಪೇರ್ ಮಾಡಬೇಕು, ಹೇಗೆ ಆಗಬೇಕು ಅಂತ. ನೀವು ಯೂಶ್ವಲಿ ಫೈನಲ್ ಇಯರ್ ಇದ್ದಾಗ MSc ಹುಡುಗರು ಫೈನಲ್ ಇಯರ್ ಸೆಮಿಸ್ಟ್ರಲ್ಲಿದ್ದಾಗ ದೇ ಕ್ಯಾನ್ ಸ್ಟಾರ್ಟ್ ರೈಟಿಂಗ್ ಅಪ್ ದಿಸ್ ಎಕ್ಸಾಮಿನೇಷನ್. ಹಾಗಾಗಿ KSET ಈಗ ಬರ್ತಾ ಇದೆ, ನಿಮ್ಗೆ ಆಲ್ರೆಡಿ ಫೆಬ್ರವರಿನಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. KSET ಎಕ್ಸಾಮ್ಗೆ ಪೇಪರ್ 1 ನಿಮಗೆ ಜನರಲ್ ಇರುತ್ತೆ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಈ ಎಪಿಸೋಡಲ್ಲಿ ನಾನು ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನಾನು ಈ ಎಪಿಸೋಡಲ್ಲಿ KSET ಪೇಪರ್ 1 ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾನು ಈ ಎಪಿಸೋಡಲ್ಲಿ ಬರೀ ಇನ್ಫಾರ್ಮೇಷನ್ ಅಷ್ಟೇ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡಿಂದ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ತೊಗೊಂಡು ಅನಲೈಸ್ ಮಾಡಿ ಯಾವ್ಯಾವ ಚಾಪ್ಟ್ರಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ, ಯಾವ ಥರ ಕ್ವಶನ್ಸ್ ಇರುತ್ತೆ, ಹೇಗೆ ಪ್ರಿಪೇರ್ ಆಗಬೇಕು ಅಂತ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವಾಗ ನಮಗೆ BScದು ಎಕ್ಸಾಮ್ಸ್ ಎಲ್ಲ ಮುಗಿದಿದೆ, ಕೆಮಿಸ್ಟ್ರಿ ಎಕ್ಸಾಮ್ಸ್ ಎಲ್ಲ ಮುಗಿದಿದೆ. ಐ ಆಮ್ ಲಿಟಲ್ ಬಿಟ್ ಫ್ರೀ. ಆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇಲ್ಲ, ನಾನು ಜನರಲ್ ಕೆಮಿಸ್ಟ್ರಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಆ ಸೀರೀಸಲ್ಲಿ ನಾನು KSET ಆಲ್ರೆಡಿ ನಾನು ಇದನ್ನು 2-3 ವೀಡಿಯೋಸ್ ಆಲ್ರೆಡಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಈಗ ಇನ್ ಡೀಟೇಲಾಗಿ ಪೇಪರ್ 1ಇಂದ ನಾವು ಓದ್ಕೊಳ್ತಾ ಹೋಗೋಣ. ಪೇಪರ್ 1 ಇಸ್ ಕಾಮನ್ ಫಾರ್ ಆಲ್ ದಿ ಸಬ್ಜೆಕ್ಟ್. ಎಲ್ಲ ಸಬ್ಜೆಕ್ಟ್ ಅವರು ಇದನ್ನು ಕವರ್ ಮಾಡ್ಕೋಬೋದು. KSET ಎಕ್ಸಾಮ್ ಅಂತಂದರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಫಾರ್ ಲೆಕ್ಚರರ್ಶಿಪ್ ಅಂತ ಇದೆ. ಸೊ ಈ KSET ಪಾಸ್ ಆದರೆ ನೀವು ಯಾವುದೇ ಕಾಲೇಜುಗಳಿಗೆ ಹೋಗಿ, ಕರ್ನಾಟಕದಲ್ಲಿರುವಂಥ ಯಾವುದೇ ಕಾಲೇಜುಗಳಿಗೆ ಎಲಿಜಿಬಲ್ ಟು ಟೀಚ್ ಫಾರ್ ಡಿಗ್ರಿ ಕಾಲೇಜಸ್. ಸೊ ಆ ಎಲಿಜಿಬಿಲಿಟಿ ನಿಮಗೆ ಬೇಕು ಅಂತಂದರೆ KSET ನೀವು ಕ್ಲಿಯರ್ ಆಗಿರಬೇಕು. ಸೊ ಸಿಲೆಬಸ್ ಫಾರ್ ದಿ ಎಕ್ಸಾಮ್ ಏನಿರುತ್ತೆ KSETಗೆ ಅಂತಂದರೆ, KSETಲ್ಲಿ 2 ಪೇಪರ್ ಇರುತ್ತೆ, ಪೇಪರ್ 1 ಆ್ಯಂಡ್ ಪೇಪರ್ 2 ಇರುತ್ತೆ. ಪೇಪರ್ 1 ಜನರಲ್ ಇರುತ್ತೆ, ಫೇರ್ ನಾಲೆಜ್ ಆಫ್ ದಿ ಕರೆಂಟ್ ಅಫೇರ್ಸ್ ಎಲ್ಲ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಪೇಪರ್ 2 ಏನಿದೆ, ನಮ್ಮ MScನಲ್ಲಿ ನಾವು ಏನು ಸಬ್ಜೆಕ್ಟ್ ತೊಗೊಂಡಿರ್ತೀವಲ್ಲ ಆ ಸಬ್ಜೆಕ್ಟ್ ಇರುತ್ತೆ. ಪ್ರಿಫರ್ಬಲಿ ಸೆಂಟ್ರಲ್ ಯೂನಿವರ್ಸಿಟಿ ಸಿಲೆಬಸ್ ಏನಿರುತ್ತಲ್ಲ ಅದು ಫೋಕಸ್ ಆಗಿರುತ್ತೆ, ಬಟ್ ಅದಕ್ಕೂ ಸಿಲೆಬಸ್ ಎಲ್ಲಗೆ ಕೊಡ್ತಾ ಹೋಗ್ತಾರೆ. ಸೊ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅಂದರೆ, ಪೇಪರ್ 1 ಮತ್ತು ಪೇಪರ್ 2 2 ಪೇಪರ್ ಇರುತ್ತೆ ಅಂತ ಹೇಳಿದೆ. ಪೇಪರ್ 1 ಯು ಹ್ಯಾವ್ ಟು ಆನ್ಸರ್ 50 ಕ್ವಶನ್ಸ್, 100 ಮಾರ್ಕ್ಸ್ ಇರುತ್ತೆ. 1 hour 15 ಮಿನಿಟ್ಸ್ ಇರುತ್ತೆ. ಪೇಪರ್ 2 ಇದೆಯಲ್ಲ 100 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್ ಇರುತ್ತೆ, 2 hours ಇರುತ್ತೆ. ಸೊ ಅಲ್ಲಿ 50 ಮಾರ್ಕ್ಸ್ ಇದೆಯಲ್ಲ, 50 ಕ್ವಶನ್ಸ್ ಇದೆಯಲ್ಲ, ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್, 50 × 2 100 ಮಾರ್ಕ್ಸ್ ಆಗುತ್ತೆ. ಇಲ್ಲಿ 100 ಕ್ವಶನ್ಸ್ ಇದೆ, 100 × 2 ಅಂದರೆ 200 ಮಾರ್ಕ್ಸ್ ಆಗುತ್ತೆ, 2 hours ಆಗುತ್ತೆ. ಪೇಪರ್ 2 ನಮ್ಮದು ಸಬ್ಜೆಕ್ಟ್ ಏನಿರುತ್ತೋ ಅದಿರುತ್ತೆ. ಪೇಪರ್ 1 ಇದೆಯಲ್ಲ ಜನರಲ್ ಇರುತ್ತೆ. ಪೇಪರ್ 1ಗೆ ಮತ್ತು ಪೇಪರ್ 2ಗೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಸೊ ಹಾಗಾಗಿ ನಾವೆಲ್ಲ ಎಲ್ಲ ಕ್ವಶನ್ಸನ್ನು ಅಟೆಂಪ್ಟ್ ಮಾಡ್ಬೋದು. ಪೇಪರ್ 1 ಏನಿರುತ್ತೆ ಅಂದರೆ ಟೀಚಿಂಗ್ ರಿಸರ್ಚ್ ಆಪ್ಟಿಟ್ಯೂಡ್ ಬಗ್ಗೆ ಇರುತ್ತೆ. ಪೇಪರ್ 2ನಲ್ಲಿ ಸಬ್ಜೆಕ್ಟ್ ಆಫ್ ಅವರ್ ಓನ್ ಚಾಯ್ಸ್ ಯಾವುದಿರುತ್ತೋ ಅದನ್ನು ತೊಗೋಬೋದು. ಈ ರೀತಿಯ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸೇ ಇರುತ್ತೆ. ಸೊ ಜನರಲ್ ಪೇಪರ್ ಆನ್ ಟೀಚಿಂಗ್ ರಿಸರ್ಚ್ ಆಪ್ಟಿಟ್ಯೂಡ್ ಇದೆಯಲ್ಲ 60 ಕ್ವಶನ್ಸ್ ಇರುತ್ತೆ. ಯು ಹ್ಯಾವ್ ಟು ಆನ್ಸರ್ ಓನ್ಲಿ 50 ಕ್ವಶನ್ಸ್ ಟು ಬಿ ಆನ್ಸರ್. 100 ಮಾರ್ಕ್ಸ್ ಇರುತ್ತೆ. ಸೊ 1 hour 15 ಮಿನಿಟ್ಸ್ ಟೈಮ್ ಇರುತ್ತೆ ನಿಮಗೆ. ನಂಬರ್ ಆಫ್ ಪೇಜಸ್ ಬುಕ್ಲೆಟಲ್ಲಿ ಎಷ್ಟಿರುತ್ತೆ ಅಂದರೆ 24 ಇರುತ್ತೆ. ನಂಬರ್ ಆಫ್ ಕ್ವಶನ್ಸ್ ಇನ್ ದಿ ಬುಕ್ಲೆಟ್ ಎಷ್ಟಿರುತ್ತೆ ಅಂದರೆ 60 ಕ್ವಶನ್ಸ್ ಇರುತ್ತೆ. 60ನಲ್ಲಿ ಯು ಆರ್ ಗೋಯಿಂಗ್ ಟು ಆನ್ಸರ್ ಓನ್ಲಿ 50 ಕ್ವಶನ್ ಇನ್ 1 hour. ಈ ಟೆಸ್ಟ್ ಯಾಕೆ ಮಾಡ್ತಾರೆ, ವಾಟ್ಸ್ ದ ಅಬ್ಜೆಕ್ಟಿವ್ ಆಫ್ ದಟ್ ಕ್ವಶನ್ ಪೇಪರ್ ಅಂದರೆ, ಇದರಿಂದ ಏನು ತಿಳ್ಕೊಳಕ್ಕೆ ಅವರು ಅನಲೈಸ್ ಮಾಡ್ತಾ ಇದ್ದಾರೆ ಅಂದರೆ, ಟು ಅಸಸ್ ದಿ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಕೆಪಬಿಲಿಟಿ ಆಫ್ ದಿ ಕ್ಯಾಂಡಿಡೇಟಿಗೆ. ಯಾವುದೋ ಎಕ್ಸಾಮ್ ತೊಗೊಳ್ತಾ ಇದ್ದಾರಲ್ಲ ಅವ್ರು ಮುಂದೆ ಈ ಎಕ್ಸಾಮ್ ಪಾಸ್ ಆದರೆ ಅವ್ರು ಏನು ಹಾಕ್ತಾರೆ, ದೇ ವಿಲ್ ಬಿಕಮ್ ದಿ ಲೆಕ್ಚರರ್ಸ್ ಆರ್ ದೇ ವಿಲ್ ಬಿಕಮ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇನ್ ಡಿಗ್ರಿ ಕಾಲೇಜಸ್. ಸೊ ಹಾಗಾಗಿ ಅವ್ರಿಗೆ ಟೀಚಿಂಗ್ ಕೆಪಬಿಲಿಟಿ ಇದೆಯಾ, ರಿಸರ್ಚ್ ಕೆಪಬಿಲಿಟಿ ಇದೆಯಾ, ಬಿಕಾಸ್ ಯಾಕೆಂದರೆ ಕೇಪಬಿಲಿಟೀಸ್ ಇದೆಯಾ, ಮುಂದೆ ಏನಾದರೂ ರಿಸರ್ಚ್ ಮಾಡೋಕ್ಕೆ ಹೋದರೆ ಅವ್ರಿಗೆ ಆ ಕೇಪಬಿಲಿಟೀಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ, ಅಸೆಸ್ ಮಾಡೋದಕ್ಕೆ ಈ ಎಕ್ಸಾಮ್ನ ಮಾಡ್ತಾರೆ. ಟು ಟೆಸ್ಟ್ ಜನರಲ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಆಸ್ ವೆಲ್ ಆಸ್ ದೇರ್ ಅವೇರ್ನೆಸ್. ಸೊ ಅಬೌಟ್ ಟೀಚಿಂಗ್ ಅವೇರ್ನೆಸ್ ಇದೆಯಾ, ಪಾಠ ಮಾಡೋದು ಹೇಗೆ, ಎವ್ಯಾಲ್ಯೂಯೇಷನ್ ಅಂದರೆ ಏನು, ರೀಸನಿಂಗ್ ಅಂದರೆ ಏನು, ಕಾಗ್ನಿಟಿವ್ ಎಬಿಲಿಟೀಸ್ ಇದೆಯಾ ಇಲ್ವಾ, ಅದನ್ನೆಲ್ಲ ಚೆಕ್ ಮಾಡೋದಕ್ಕೋಸ್ಕರ ಈ ಎಕ್ಸಾಮ್ನ ಮಾಡ್ತಾರೆ. ಟು ಎಕ್ಸಾಮ್ ದಿ ಕಾಗ್ನಿಟಿವ್ ಎಬಿಲಿಟೀಸ್, ಕಾಂಪ್ರಿಹೆನ್ಸಿವ್ ಇರ್ಬೋದು, ರೀಸನಿಂಗ್ ಇರ್ಬೋದು, ಇದೆಲ್ಲ ಅವ್ರಿಗೆ ಗೊತ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀವಲ್ಲ, ಅದಕ್ಕೆ ಏನಂತ ಕರಿತೀವಿ, ಕಾಗ್ನೇಟಿವ್ ಎಬಿಲಿಟೀಸ್ ಅಂತ ಹೇಳ್ತೀವಿ. ಅದೆಲ್ಲ ಇದೆಯಾ ಹುಡುಗರಿಗೆ, ಆ ಕ್ಯಾಂಡಿಡೇಟ್ಗೆ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗತ್ತೆ. ಆಮೇಲೆ ಅಗೇನ್ ಬಿಕಾಸ್ ಟೀಚರ್ಸ್ are the one who can guide generation to get ಟೀಚರ್ಸ್ ರೆಸ್ಪಾನ್ಸಿಬಿಲಿಟಿ ಏನು ಅಂದರೆ, ಲೆಕ್ಚರರ್ಸ್ ರೆಸ್ಪಾನ್ಸಿಬಿಲಿಟಿ ಏನು ಅಂದರೆ ಅವ್ರದ್ದು ಸೋಷಿಯಲ್ ಬಿಹೇವಿಯರ್ ಆಗಿರ್ಬೋದು,
ಅಥವಾ ಅವ್ರಿಗೆ ಎನ್ವೈರ್ಮೆಂಟ್ ರಿಲೇಟೆಡ್ ಆಗಿರ್ಬೋದು ಅಥವಾ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇರ್ಬೋದು, ಅದಕ್ಕೆಲ್ಲ ಗೌರವ ತರೋದಕ್ಕೆ ನಾವು ಕಾರಣಕರ್ತರಾಗ್ತೀವಿ ಥ್ರೂ ಅವರ್ ಲೆಕ್ಚರ್ಸ್. ನಾವೇ ಪಾಠ ಮಾಡ್ಬೇಕಾದ್ರೆ ಇದು ಮಾಡ್ಬೇಕಾದ್ರೆ ಏನು ಮಾಡಬೇಕು, ಅವ್ರಿಗೆ ಹೇಳಿ ಮೋಟಿವೇಟ್ ಮಾಡಿ ಇದು ಮಾಡಬೇಕು, ಇದು ಮಾಡಬಾರ್ದು, ಇದು ಸರಿ, ಇದು ತಪ್ಪು ಅಂತ ಹೇಳಬೇಕು. ಸೊ ಅದು ಹೇಳೋಕ್ಕೆ ಮುಂಚೆ ನಮಗೆ ಗೊತ್ತಿರಬೇಕು, ನಮ್ಗೆ ಅವೇರ್ನೆಸ್ ಇದೆಯಾ ಅಲ್ವಾ ಅಂತ ಅಬೌಟ್ ದಿ ಎನ್ವೈರನ್ಮೆಂಟ್, ನ್ಯಾಚುರಲ್ ರಿಸೋರ್ಸ್ ಇರ್ಬೋದು, ದೇರ್ ಇಂಪ್ಯಾಕ್ಟ್ ಆ್ಯಂಡ್ ಕ್ವಾಲಿಟಿ ಆಫ್ ದಿ ಲೈಫ್. ನಮ್ಮ ಹತ್ರ ದುಡ್ಡಿದೆ ಅಂತ ಹೆಂಗೆ ಬೇಕಾದ್ರೆ ನಾವು ಖರ್ಚು ಮಾಡ್ಬೋದಾ, ಖರ್ಚು ಮಾಡಿದ್ರೆ ಏನಾಗುತ್ತೆ, ಖರ್ಚು ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಅದ್ರ ಬಗ್ಗೆ ಎಲ್ಲ ನಿಮಗೆ ಆ್ಯಸ್ ಎ ಗೋಯಿಂಗ್ ಟು ಬಿ ಪ್ರೊಫೆಸರ್ಸ್ ಆಗಿರೋರಿಗೆ ನಿಮ್ಗೆ ಅದು ಐಡಿಯಾಸ್ ಇರಬೇಕು. ಹಾಗಾಗಿ ಎಕ್ಸಾಮ್ನ ಅವರು ಇಟ್ಟಿದ್ದಾರೆ. ಸೊ ಪೇಪರ್ 1 ಸಿಲೆಬಸ್ ಏನಿರುತ್ತೆ ಅಂದರೆ ಒಟ್ಟು 10 ಚಾಪ್ಟರ್ಸ್ ಇರುತ್ತೆ. ಸೊ ಈಚ್ ಚಾಪ್ಟರ್ ವಿಲ್ ಗೋಯಿಂಗ್ ಟು ಹ್ಯಾವ್ ಎ ಈಕ್ವಲ್ ವೇಟೇಜ್. 6 ಕ್ವಶನ್ ಫ್ರಮ್ ಈಚ್ ಚಾಪ್ಟರ್ ಬರುತ್ತೆ, 10 ಮಾರ್ಕ್ಸ್ ಫ್ರಮ್ ಈಚ್ ಸೆಕ್ಷನ್ ಅಂತ ಹೇಳ್ತಾರೆ. 100 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ನಿಮಗೆ. ಸೊ 10 ಚಾಪ್ಟ್ರಿಂದ 10 ಮಾರ್ಕ್ಸು ಫ್ರಮ್ ಈಚ್ ಚಾಪ್ಟರ್ ಅಂದರೆ 10 × 10 ಅಂದರೆ 100 ಮಾರ್ಕ್ಸ್ ಇರುತ್ತೆ. ಒಂದು ಚಾಪ್ಟ್ರಿಂದ 6 ಕ್ವಶನ್ಸು ಇರುತ್ತೆ ನಿಮಗೆ. 6 × 10 ಅಂದರೆ 60 ಕ್ವಶನ್ಸ್ ಇರುತ್ತೆ. ಅಗೇನ್ ಫಸ್ಟದು ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಇದೆ, ಎರಡನೇದು ರಿಸರ್ಚ್ ಆ್ಯಪ್ಟಿಟ್ಯೂಡ್ ಇದೆ, ಥರ್ಡ್ ಒನ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಇದೆ, ಕಮ್ಯುನಿಕೇಷನ್ ಇದೆ, ರೀಸನಿಂಗ್ ಇದೆ ಇನ್ಕ್ಲೂಡಿಂಗ್ ಮ್ಯಾಥಮೆಟಿಕಲ್ ಇದೆ, ಲಾಜಿಕಲ್ ರೀಸನಿಂಗ್ ಇದೆ, ಡೇಟಾ ಇಂಟರ್ಪ್ರಿಟೇಷನ್ ಇದೆ, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ICT ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು, ಪೀಪಲ್ ಆ್ಯಂಡ್ ಎನ್ವೈರನ್ಮೆಂಟ್ ಬಗ್ಗೆ ನಿಮಗೆ ಗೊತ್ತಿರಬೇಕು, ಹೈಯರ್ ಎಜುಕೇಷನ್ ಸಿಸ್ಟಮ್ ಗವರ್ನೆನ್ಸ್ ಇರ್ಬೋದು, ಪೊಲಿಟಿ ಇರ್ಬೋದು, ಅಡ್ಮಿನಿಸ್ಟ್ರೇಷನ್ ಇದ್ರ ಬಗ್ಗೆ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಇರಬೇಕು. ಟೀಚಿಂಗ್ ಆ್ಯಪ್ಟಿಟ್ಯೂಡು ರಿಸರ್ಚ್ ಆ್ಯಪ್ಟಿಟ್ಯೂಡು ಏನೋ ಇದೆಯಲ್ಲ ಅದಕ್ಕೆ ಪರ್ಟಿಕ್ಯುಲರ್ ಸಿಲೆಬಸ್ ಇದೆ, ಸಿಲೆಬಸ್ ಪ್ರಕಾರ ಮಾಡ್ತಾರೆ. ರೀಡಿಂಗ್ ಕಾಂಪ್ರಿಹೆನ್ಸಿವ್ಗೆ ಅಂದರೆ ಯಾವುದೋ ಒಂದು ಕಾಂಪ್ರಿಹೆನ್ಸಿವ್ ಕೊಡ್ತಾರೆ, ಅದ್ರ ರಿಲೇಟೆಡ್ ಆಗಿ ನಿಮ್ಗೆ 5 ಕ್ವಶನ್ಸ್ನ ಕೊಡ್ತಾರೆ, ಒಂದು ಪ್ಯಾರಾಗ್ರಾಫ್ನ ಕೊಟ್ಟಿರ್ತಾರೆ, ಅದನ್ನು ಓದ್ಬಿಟ್ಟು ಅದಕ್ಕೆ ನೀವು ಆನ್ಸರ್ಸ್ನ ಬರೀಬೇಕು, ಅದಕ್ಕೆ ಕಾಂಪ್ರಿಹೆನ್ಸಿವ್ ಅಂತ ಹೇಳ್ತಾರೆ. ಕಮ್ಯುನಿಕೇಷನು, ರೀಸನಿಂಗು, ಲಾಜಿಕಲ್ ರೀಸನಿಂಗು, ಡೇಟಾ ಇಂಟರ್ಪ್ರಿಟೇಷನು ಇದು ಇಂಪಾರ್ಟೆಂಟು. ಬಟ್ ಇಂಥದೇ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಮ್ಯಾಟ್ರಿಕ್ಸ್ ಮೇಲೆ ಕೇಳ್ಬೋದು, ಲಾಗರಿದಮ್ಸ್ ಬಗ್ಗೆ ಕೇಳ್ಬೋದು, ಅಥವಾ HCF LCM ಕಂಡುಹಿಡಿಯೋದ್ರ ಬಗ್ಗೆ ಕೇಳ್ಬೋದು, ಲಾಜಿಕಲ್ ರೀಸನಿಂಗ್ ಇರ್ಬೋದು, ಯಾವುದೋ ಡಯಾಗ್ರಾಮ್ ಕೊಟ್ಬಿಟ್ಟು ಅದ್ರ ಮೇಲೆ ಇನ್ಫಾರ್ಮೇಷನ್ನ ಕೇಳ್ಬೋದು, ಡೇಟಾ ಇಂಟರ್ಪ್ರಿಟೇಷನ್ ಇರ್ಬೋದು ನಿಮಗೆ. ಆಮೇಲೆ ICT ಬಗ್ಗೆ ಇನ್ಫಾರ್ಮೇಷನ್ ಇದೆಯಾ ಅಂತ ನಿಮಗೆ ಕೇಳ್ಬೋದು. ಪೀಪಲ್ ಆ್ಯಂಡ್ ಎನ್ವೈರನ್ಮೆಂಟ್, ಪೀಪಲ್ಗೆ ಹೌ ದೇ ಆರ್ ಲಿಂಕ್ಡ್ ಟುಗೆದರ್ ಅದು ನಿಮ್ಮನ್ನ ಕೇಳ್ಬೋದು. ಈ ರೀತಿಯಾಗಿ ನಾವು ಬೇಕಾದಷ್ಟು ಕ್ವಶನ್ಸ್ಗಳನ್ನ ಅವರು ಕೇಳ್ತಾ ಹೋಗ್ಬೋದು. ಇದು ಚಾಪ್ಟರ್ಸ್ ಇರುತ್ತೆ. ಮೊದಲನೇದು ಟೀಚಿಂಗ್ ಆ್ಯಪ್ಟಿಟ್ಯೂಡ್. ನಾನು ಹೇಳಿದೆ ಇದಕ್ಕೆ ಪರ್ಟಿಕ್ಯುಲರ್ ಆಗಿರೋಂಥ ಇದಿದೆ ಅಂತ, ಸಿಲೆಬಸ್ ಇದೆ ಅಂತ ಹೇಳಿದೆ. ಸೊ ಇಲ್ಲಿ ಟೀಚಿಂಗ್ ಅಂದರೆ ನೇಚರ್, ಆಬ್ಜೆಕ್ಟಿವ್, ಕ್ಯಾರೆಕ್ಟರಿಸ್ಟಿಕ್ ಆ್ಯಂಡ್ ಬೇಸಿಕ್ ರಿಕ್ವೈರ್ಮೆಂಟ್ ಫಾರ್ ಟೀಚಿಂಗ್ ಅದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಲರ್ನಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಇರುತ್ತೆ, ಫ್ಯಾಕ್ಟರ್ ಅಫೆಕ್ಟಿಂಗ್ ಟೀಚಿಂಗ್ ಇರುತ್ತೆ, ಮೆಥಡ್ಸ್ ಆಫ್ ಟೀಚಿಂಗ್, ಟೀಚಿಂಗ್ ಏಡ್ಸ್, ಎವ್ಯಾಲ್ಯೂಯೇಷನ್ ಸಿಸ್ಟಮ್. ಯಾಕೆಂದರೆ ನಾವು ಬರೀ ಪಾಠ ಮಾಡೋದಲ್ಲ, ಪಾಠ ಮಾಡಿದ್ಮೇಲೆ ಹೇಗೆ ಎವ್ಯಾಲ್ಯೂಯೇಟ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಬೀಯಿಂಗ್ ಎ ಟೀಚರ್, ಬೀಯಿಂಗ್ ಎ ಲೆಕ್ಚರರ್ ನಿಮ್ಗೆ ಇದೆಲ್ಲ ಐಡಿಯಾಸ್ ಇರಬೇಕು. ಹಾಗಾಗಿ ಈ ಚಾಪ್ಟರ್ಗಳನ್ನೆಲ್ಲ ನಿಮಗೆ ಇನ್ಕ್ಲೂಡ್ ಮಾಡಿದ್ದಾರೆ. ನೀವು ಆಲ್ರೆಡಿ ಟೀಚಿಂಗ್ ಫೀಲ್ಡಲ್ಲಿ ಇದ್ದೀರಾ ಅಂತಂದರೆ ಈ ಟೆಕ್ನಿಕ್ಸ್ ಎಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಅದನ್ನು ನಿಮ್ಗೆ ಈಸಿ ಆಗುತ್ತೆ. ಅಂದರೆ ನೀವು BEd ಮಾಡಿದ್ದೀರಾ ಅಂತಂದರೆ ಇದೆಲ್ಲ ಆಲ್ರೆಡಿ ನೀವು BEdಲ್ಲಿ ಈ ಟೆಕ್ನಿಕ್ಸ್ನ ನೀವು ಓದಿರ್ತೀರಾ, ತಿಳ್ಕೊಂಡಿರ್ತೀರಾ, ಗೊತ್ತಾಗತ್ತೆ. ಸೊ ಆ ಥರ ಫ್ರೆಶ್ ಆಗಿ ಅಂದರೆ ಈಗ ಫೈನಲ್ ಇಯರ್ ಅವರು ಬರಿತಾ ಇದ್ದೀರಾ ಅಂತಂದರೆ ನೀವು ಇದನ್ನೆಲ್ಲ ಓದ್ಕೋಬೇಕಾಗತ್ತೆ. ಆಲ್ರೆಡಿ ಟೀಚಿಂಗಲ್ಲಿರೋರಿಗೆ ಇದೊಂದೆಲ್ಲ ಕೆಲವೊಂದು ಐಡಿಯಾ ಇರುತ್ತೆ. ಸೊ ಬೇಸ್ಡ್ ಆನ್ ದಟ್ ದೇ ಮೇ ಆಸ್ಕ್ ದಿ ಕ್ವಶನ್ಸ್. ಫ್ರೆಶರ್ಸ್ಗಾದರೆ ಚಾಪ್ಟರ್ ತೊಗೊಂಡು ನೀವು ಬೇಕಾಗತ್ತೆ. ಎರಡನೇದು ರಿಸರ್ಚ್ ಆ್ಯಪ್ಟಿಟ್ಯೂಡ್. ಹೇಗೆ ಇದು ರಿಸರ್ಚಲ್ಲಿ ಇನ್ವಾಲ್ವ್ ಆಗಿದ್ದರೆ, ನೀವು ಆಲ್ರೆಡಿ ಪ್ರಾಜೆಕ್ಟ್ಗಳನ್ನ ಮಾಡಿದರೆ, ಸೆಮಿನಾರ್ಗಳನ್ನ ಮಾಡಿದರೆ, ಪೇಪರ್ ಪ್ರೆಸೆಂಟ್ ಮಾಡಿದರೆ, ಇದೆಲ್ಲ ಐಡಿಯಾಸ್ ನಿಮಗಿರುತ್ತೆ. ಇಲ್ಲ ಅಂತಂದರೆ ನೀವೇನು ಮಾಡಬೇಕಾಗುತ್ತೆ, ಇದನ್ನು ಓದಬೇಕಾಗತ್ತೆ. ಇದರಲ್ಲಿ ಏನೇನಿರುತ್ತೆ ಅಂದರೆ ರಿಸರ್ಚ್ ಇದೆ ಅಂದರೆ ಏನು, ಮೀನಿಂಗ್ ಅಂದ್ರೇನು, ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೇನು, ಟೈಪ್ಸ್ ಎಷ್ಟು ಟೈಪ್ ರಿಸರ್ಚ್ ಇದೆ, ಆಮೇಲೆ ಸ್ಟೆಪ್ಸ್ ಇನ್ವಾಲ್ಡ್ ಇನ್ ರಿಸರ್ಚ್, ಮೆಥಡ್ಸ್ ಆಫ್ ರಿಸರ್ಚ್, ರಿಸರ್ಚ್ ಎಥಿಕ್ಸ್ ಏನಿದೆ, ಪೇಪರ್ ಪ್ರೆಸೆಂಟ್ ಮಾಡೋದು ಹೆಂಗೆ, ಆರ್ಟಿಕಲ್ ಬರೆಯೋದು ಹೆಂಗೆ, ವರ್ಕ್ಶಾಪು, ಸೆಮಿನಾರು, ಕಾನ್ಫರೆನ್ಸು, ಸಿಂಪೋಸಿಯದಲ್ಲಿ ಪ್ರೆಸೆಂಟೇಷನ್ ಹೇಗೆ ಮಾಡೋದು, ಪೇಪರ್ ಪ್ರೆಸೆಂಟೇಷನ್ ಹೇಗೆ ಮಾಡೋದು, ಥೀಸಿಸ್ ರೈಟಿಂಗ್ ಅಂದ್ರೇನು, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗೆ, ಅದ್ರ ಫಾರ್ಮ್ಯಾಟ್ ಏನು, ಇದ್ರ ಬಗ್ಗೆ ಎಲ್ಲ ನೀವು ಈ ಚಾಪ್ಟ್ರಲ್ಲಿ ನೀವು ತಿಳ್ಕೊಳ್ತಾ ಹೋಗ್ತೀರಾ. ನೆಕ್ಸ್ಟ್ ಚಾಪ್ಟರ್ ಬರುತ್ತಲ್ಲ ರೀಡಿಂಗ್ ಕಾಂಪ್ರಿಹೆನ್ಸಿವ್. ನಾನು ಇದಕ್ಕೆಲ್ಲ ಹೇಳಿದ್ನಲ್ಲ, ಡೆಫಿನೆಟಾಗಿ ಇಂಥದೇ ಕ್ವಶನ್ಸ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಫ್ರೇಮ್ ಇಲ್ಲ, ಒಂದು ಯಾವುದೋ ಒಂದು ಪ್ಯಾರಾಗ್ರಾಫ್ನ ಕೊಡ್ತಾರೆ, ಅದರಲ್ಲಿರುವಂಥ ಕ್ವಶನ್ಸ್ನ ಅದ್ರ ಕೆಳಗಡೆ 5 ಕ್ವಶನ್ಸ್ ಇರುತ್ತೆ. ಈ ಚಾಪ್ಟರ್ ಕ್ಯಾರೀಸ್ 5 ಕ್ವಶನ್ಸ್. ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ, ಆ 5 ಕ್ವಶನ್ನ ಅದ್ರ ಮೇಲೆ ಇರುತ್ತೆ, ಅದನ್ನು ನೀವು ಬರಿಬೇಕಾಗತ್ತೆ. ಕಮ್ಯುನಿಕೇಷನ್, ನೇಚರು, ಕ್ಯಾರೆಕ್ಟರಿಸ್ಟಿಕ್ಸು, ಟೈಪ್ಸ್, ಬೇರಿಯರು, ಎಫೆಕ್ಟಿವ್ ಕ್ಲಾಸ್ ರೂಮ್ ಕಮ್ಯುನಿಕೇಷನು ಇದ್ರ ಬಗ್ಗೆ ಇರುತ್ತೆ. ಇದರಲ್ಲೂ ನಿಮ್ಗೆ ಏನೋ ಅಂತಂದರೆ ಡೆಫಿನೆಟಾಗಿ ಅಂತ ಏನಿರಲ್ಲ, ಅದ್ರ ಪ್ರಕಾರ ನೀವು ಬರಿಬೇಕಾಗುತ್ತೆ. ರೀಸನಿಂಗ್, ಮ್ಯಾಥಮೆಟಿಕಲ್, ಆಮೇಲೆ ನಂಬರ್ ಸೀರೀಸ್ ಇರ್ಬೋದು, ಲೆಟರ್ ಸೀರೀಸ್ ಇರ್ಬೋದು, ಕೋಡ್ಸ್, ಈಗ A to Z, A = 1, B = 2 ಆ ಥರದ್ದು ಕ್ವಶನ್ಸ್ ಇರ್ಬೋದು, ಅಥವಾ ರಿಲೇಷನ್ಶಿಪ್ ಮೇಲೆ ಇರ್ಬೋದು, ಕ್ಲಾಸಿಫಿಕೇಷನ್ ಮೇಲೆ ನಿಮಗೆ ಇರ್ಬೋದು. ಇದಕ್ಕೆಲ್ಲ ರೀಸನಿಂಗ್, ನಿಮಗೆ ಮ್ಯಾಥಮೆಟಿಕಲ್ ಥಿಂಕಿಂಗ್ ಇದ್ದರೆ, ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗಿದ್ದರೆ ಮಾಡೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಲಾಜಿಕಲ್ ರೀಸನಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಸ್ಟ್ರಕ್ಚರ್ ಆಫ್ ಆರ್ಗ್ಯುಮೆಂಟ್. ಏನೋ ಒಂದು ಕೇಸ್ ಸ್ಟಡಿ ಕೊಡ್ತಾರೆ, ಅದ್ರ ಬಗ್ಗೆ ನೀವು ಏನು ಅರ್ಥ ಆಗುತ್ತೆ ನಿಮಗೆ ಆರ್ಗ್ಯುಮೆಂಟ್, ಅದನ್ನು ಹೇಳಬೇಕು. ಎವ್ಯಾಲ್ಯೂಯೇಟಿಂಗ್ ಆ್ಯಂಡ್ ಡಿಸ್ಟಿಂಗ್ವಿಷಿಂಗ್ ಡಿಡಕ್ಟಿವ್ ಆ್ಯಂಡ್ ಇಂಡಕ್ಟಿವ್ ರೀಸನಿಂಗ್,
verbal analogies, word analogy, applied analogy, verbal classification, reasoning, logical diagrams, simple diagrammatic relationship, multi-diagrammatic relationship, Venn diagram, analytical reasoning, ಇದ್ರ ಬಗ್ಗೆ ಎಲ್ಲನೂ ನಿಮಗೆ ಕ್ವಶನ್ಸ್ ಇರುತ್ತೆ ಈ ಚಾಪ್ಟರ್. ನೆಕ್ಸ್ಟ್ ಡೇಟಾ ಇಂಟರ್ಪ್ರಿಟೇಷನು, ಸೋರ್ಸಸ್ಸು, ಅಕ್ವಿಸಿಷನ್ನು, ಇಂಟರ್ಪ್ರಿಟೇಷನ್ ಆಫ್ ಡೇಟಾ, ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್ ಡೇಟಾ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆ್ಯಂಡ್ ಮ್ಯಾಪಿಂಗ್ ಆಫ್ ಡೇಟಾ. ಬಿಕಾಸ್ ಇದೆಲ್ಲ ನೀವು ರಿಸರ್ಚ್ಗೆ ಹೋಗ್ತೀರಾ ಅಂತಂದರೆ ಇದೆಲ್ಲ ಬೇಕಾಗುತ್ತೆ. ಈವನ್ ಟೀಚಿಂಗ್ ಬಂದರೆ ಈಗ ರಿಸಲ್ಟ್ ಏನಾದರೂ ಬಂದರೆ ಅನಾಲಿಸಿಸ್ ಎಲ್ಲ ನೀವು ಈ ಥರ ಡೇಟಾ ಕೊಟ್ಟರೆ ಅದನ್ನು ಹೇಗೆ ನೀವು ಅನಲೈಸ್ ಮಾಡ್ತೀರಾ, ಇಂಟರ್ಪ್ರಿಟೇಷನ್ ಹೇಗೆ ಮಾಡ್ತೀರಾ ಅದೆಲ್ಲ ನಿಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ICT. ಈಗ ಎಲ್ಲರೂ ಎವ್ರಿಬಡಿ ಇನ್ ಡಿಜಿಟಲ್ ಇಂಡಿಯಾದಲ್ಲಿದ್ದೀವಿ ನಾವು. ಡಿಜಿಟಲ್ ಸೋಷಿಯಲ್ ಮೀಡಿಯಾದಲ್ಲಿ ವೆರಿ ಸ್ಟ್ರಾಂಗ್ ಆಗಿದ್ದೀವಿ ನಾವು. ಹಾಗಾಗಿ ನಮ್ಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿರಬೇಕಾಗತ್ತೆ. ಅದ್ರ ಮೀನಿಂಗ್ ಏನು, ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು, ಯೂಸಸ್ಸು, ಜನರಲ್ ಅಬ್ರಿವೇಷನ್, ಟರ್ಮಿನಾಲಜಿ ಏನಿದೆ, ಬೇಸಿಕ್ ಇಂಟರ್ನೆಟ್ ಆ್ಯಂಡ್ ಇಮೇಲಿಂಗ್ ಮಾಡೋಕ್ಕೆ ಗೊತ್ತಿರಬೇಕು. ಸೊ ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ, ಆದರೂ ಇದ್ರ ಬಗ್ಗೆ ನಿಮಗೆ ಕ್ವಶನ್ಸ್ನ ಅವರು ಕೇಳಿ ಹೋಗ್ತಾರೆ. ನೆಕ್ಸ್ಟ್ ಪೀಪಲ್ ಆ್ಯಂಡ್ ಎನ್ವೈರನ್ಮೆಂಟ್ ಅಂತ. ದ ಪೀಪಲ್ ಹೌ ಆ್ಯಂಡ್ ದ ಎನ್ವೈರನ್ಮೆಂಟ್, ಹೌ ದ ಇಂಟ್ರಾಕ್ಷನ್, ಹೌ ದೇ ಗೋಯಿಂಗ್ ಟು encourage or harm the environment, people how they are held responsible for that adirutte. Sources of pollution elide, pollution and their impact on human life, exploitation of natural and energy resources, natural hazards and mitigation, ಅದಕ್ಕೆ ಸಂಬಂಧಪಟ್ಟಂಗೆ ರೂಲ್ಸ್ ಏನಿದೆ, ರೆಗ್ಯುಲೇಷನ್ಸ್ ಏನಿದೆ, ಏನು ಹಾಳಾಗಿ ಹೋಗ್ತಾ ಇದೆ, ಕರೆಂಟ್ ಟ್ರೆಂಡ್ ಏನಿದೆ, ಅದ್ರ ಬಗ್ಗೆ ಎಲ್ಲ ನಿಮಗೆ ಇದರಲ್ಲಿ ತಿಳ್ಕೊಬೇಕಾಗತ್ತೆ. ಹೈಯರ್ ಎಜುಕೇಷನ್ ಸಿಸ್ಟಮ್, ಗವರ್ನೆನ್ಸ್, ಪೊಲಿಟಿ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಪೊಲಿಟಿ ಅಂತಂದರೆ ನಿಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ಇರುತ್ತೆ, ಕ್ವಶನ್ಸ್ ಇರುತ್ತೆ. ಸೊ ಅದ್ರ ಬಗ್ಗೆ ನಿಮಗೆ ಎಲ್ಲ ತಿಳ್ಕೊಬೇಕಾಗತ್ತೆ. ಅಡ್ಮಿನಿಸ್ಟ್ರೇಷನ್ ಅಂದರೆ ಏನು, ಗವರ್ನೆನ್ಸ್ ಅಂದರೆ ಏನು, ಅದ್ರ ಬಗ್ಗೆ ಎಲ್ಲ ಗೊತ್ತಿರಬೇಕಾಗುತ್ತೆ. ಲರ್ನಿಂಗ್ ಆ್ಯಂಡ್ ರಿಸರ್ಚ್ ಇನ್ ಇಂಡಿಯಾ, ಫಾರ್ಮಲ್ ಆ್ಯಂಡ್ ಡಿಸ್ಟೆನ್ಸ್ ಎಜುಕೇಷನ್, ವ್ಯಾಲ್ಯೂ ಎಜುಕೇಷನ್, ಪ್ರೊಫೆಷನಲ್, ಟೆಕ್ನಿಕಲ್, ಜನರಲ್ ಎಜುಕೇಷನ್, ಗವರ್ನೆನ್ಸ್, ಪೊಲಿಟಿ, ಅಡ್ಮಿನಿಸ್ಟ್ರೇಷನ್, ಕಾನ್ಸೆಪ್ಟ್, ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ದೇರ್ ಇಂಟ್ರಾಕ್ಷನ್ಸ್. ಹೀಗೆ ಒಟ್ಟು 10 ಚಾಪ್ಟರ್ ಇರುತ್ತೆ ನಿಮಗೆ. 10 ಚಾಪ್ಟರ್ದು ನಿಮ್ಗೆ ಏನಾಗಿರುತ್ತೆ, ಕ್ವಶನ್ಸ್ನ ಕೊಡ್ತಾರೆ. ಟೆಸ್ಟ್ ಪೇಪರ್ ಹೇಗಿರುತ್ತೆ ಅಂತಂದರೆ, ಕ್ವಶನ್ ಪೇಪರ್ ಮೇಲೆ ನಿಮಗೆ ನೋಡ್ಕೋಬೇಕಾಗುತ್ತೆ. ಟೆಸ್ಟ್ ಪೇಪರ್ 1 ಇರುತ್ತೆ. ಟೆಸ್ಟ್ ಸಬ್ಜೆಕ್ಟು ಜನರಲ್ ಪೇಪರ್ ಅಂತ ಬರ್ತೀರಾ. ಟೆಸ್ಟ್ ಸಬ್ಜೆಕ್ಟ್ ಕೋಡ್ ಆಲ್ರೆಡಿ ಪ್ರಿಂಟ್ ಆಗಿರುತ್ತೆ. ಯಾವಿರುತ್ತೋ 008, 18, 19 ಹಾಗಿರುತ್ತೆ. ಟೆಸ್ಟ್ ಬುಕ್ಲೆಟ್ ಕೋಡ್ ಇರುತ್ತೆ. ಸೊ ಬುಕ್ಲೆಟ್ ಕೋಡ್ ಎಲ್ಲರಿಗೂ ಒಂದೇ ಇರಲ್ಲ. ಎಕ್ಸಾಮಿನೇಷನ್ ಏನು ಮಾಡ್ತಾರೆ, ಒಬ್ಬೊಬ್ಬರಿಗೆ ಒಂದೊಂದು ಬುಕ್ಲೆಟ್ನ ಕೊಡ್ತಾರೆ. ABCD ಇರ್ಬೋದು, WXYZ ಇರ್ಬೋದು, ಹಾಗೆ ಬೇರೆ ಬೇರೆ ಬುಕ್ಲೆಟ್ನ ನಿಮಗೆ ಕೊಡ್ತಾ ಹೋಗ್ತಾರೆ. ಸೊ ನೀವೇನು ಮಾಡಬೇಕಾಗುತ್ತೆ, ಅಲ್ಲಿ ಟೆಸ್ಟ್ ಬುಕ್ಲೆಟ್ ಸೀರಿಯಲ್ ನಂಬರ್ ಇರುತ್ತೆ, ಅದ್ರ ಮೇಲೆ ಅದನ್ನು ಬರೀಬೇಕು. OMR ಶೀಟ್ ನಂಬರ್ ಇರುತ್ತೆ, ಬರೀಬೇಕು. ನೆಕ್ಸ್ಟ್ ರಿಜಿಸ್ಟರ್ ನಂಬರ್ ಇರುತ್ತೆ. ಇಲ್ಲಿ ರಿಜಿಸ್ಟರ್ ನಂಬರ್ ಅಂತ ಹೇಳಲ್ಲ, ಅವರು ರೋಲ್ ನಂಬರ್ ಅಂತ ಹೇಳ್ತಾ ಇದ್ದಾರೆ. ಆ್ಯಸ್ ಪರ್ ಯುವರ್ ಅಡ್ಮಿಷನ್ ಕಾರ್ಡ್ ಏನಿದೆಯೋ ಅದನ್ನು ನೀವು ಅದರಲ್ಲಿ ಅದನ್ನು ಬರೀಬೇಕಾಗತ್ತೆ. ಆ್ಯಸ್ ಸೂನ್ ಆಸ್ ಯು ಗೆಟ್ ದಿ ಕ್ವಶನ್ ಪೇಪರ್, ದಿಸ್ ಆರ್ ದಿ ಥಿಂಗ್ಸ್ ದಟ್ ಯು ಆರ್ ಗೋಯಿಂಗ್ ಟು ಫಿಲ್. ಟೈಮ್ ಎಷ್ಟಿರುತ್ತೆ, 1 hour 15 minutes ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿರುತ್ತೆ, 100 ಇರುತ್ತೆ. ನಂಬರ್ ಆಫ್ ಪೇಜಸ್ ಬುಕ್ಲೆಟಲ್ಲಿ ಎಷ್ಟಿರುತ್ತೆ, 24 pages ಇರುತ್ತೆ. ನಂಬರ್ ಆಫ್ ಕ್ವಶನ್ಸ್ ಎಷ್ಟಿರುತ್ತೆ ಅಂದರೆ 60 ಇರುತ್ತೆ. ಇದು ಅದ್ರ ಜೊತೆಗೆ ಅಲ್ಲಿಗೆ ಏನು ಮಾಡ್ತಾರೆ, ಸಿಗ್ನೇಚರ್ ಆಫ್ ದಿ ಇನ್ವಿಜಿಲೇಟರ್ ಅವ್ರದ್ದು ಸಿಗ್ನೇಚರ್ ನೇಮ್ನ ಹಾಕಬೇಕಾಗತ್ತೆ. ಇನ್ಸ್ಟ್ರಕ್ಷನ್ಸ್ ಇದೆ ಕ್ಯಾಂಡಿಡೇಟು ಎಕ್ಸಾಮಿನೇಷನ್ಗೆ ಹಾಲ್ಗೆ ಹೋಗಿದ್ದೀರಾ, ಸಿಲೆಬಸ್ ಹೋಗಿದ್ದೀರಾ, ಎಲ್ಲ ಆಗಿದೆ. ಏನೇನು ಇನ್ಸ್ಟ್ರಕ್ಷನ್ಸ್ ಓದಬೇಕು. ಫಸ್ಟ್ ಯು ಹ್ಯಾವ್ ಟು ರೈಟ್ ಯುವರ್ ರೋಲ್ ನಂಬರ್ in the space provided on the top of the page. ಅದನ್ನು ಬರೀಬೇಕಾಗತ್ತೆ. This paper consists of 60 multiple choice questions, out of which the candidate has to write only 50 questions. In this event, the candidate attempting more than 50 questions only, the first 50 questions attempted by the candidate would have been evaluated. ಸೊ ನೀವು 60 ಕ್ವಶನ್ಗೆ 60 ಆನ್ಸರ್ ಮಾಡಿರ್ಬೋದು, ಆದರೆ ಅವ್ರು ಚೆಕ್ ಮಾಡೋದೆಷ್ಟು, ಫಸ್ಟ್ 50 ಏನಿದೆಯಲ್ಲ, 1 to 50 ಏನಿದೆಯಲ್ಲ, ಅದಕ್ಕೆ ಎಷ್ಟು ಕರೆಕ್ಟಾಗಿದೆ ಅದು ನೋಡ್ತಾರೆ. 50 ಆನ್ಸರ್ಸ್ ಇದ್ದರೆ ಮಾಡಲ್ಲ. ಅಥವಾ ನೀವು 1 ಸ್ಟಾರ್ಟ್ ಮಾಡಿಲ್ಲ ಅಂತ ಇಟ್ಕೊಳ್ಳೋಣ, 2 ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳೋಣ, 2 to 51 ತನಕ ಅವರು ಮಾಡ್ತಾರೆ. ಸೊ ಫಸ್ಟ್ ನಿಮ್ಮದು 50 ಕ್ವಶನ್ಸ್ ಏನಿರುತ್ತಲ್ಲ ಅದ್ರ ಮಾತ್ರ ಅವರು ಮಾಡ್ತಾರೆ. ಸಿನ್ಸ್ ದೇರ್ ಇಸ್ ನೋ ನೆಗೆಟಿವ್ ಮಾರ್ಕಿಂಗ್, ಟೈಮ್ ಇತ್ತು ಅಂತಂದರೆ ಯು ಕ್ಯಾನ್ ಅಟೆಂಪ್ಟ್ ಆಲ್ 60 ಕ್ವಶನ್ಸ್. ಯಾವುದು ಬರುತ್ತೋ ಅದಕ್ಕೆ ನಮಗೆ ಬರ್ತಾ ಹೋಗುತ್ತೆ. Next, at the commencement of the examination, these are the precautions that you have to take before you start writing the examination. At the commencement of the examination, question booklet ಕೊಟ್ಟಿರೋದಿರೋ ಸರಿ ಇದೆಯಾ ಅಲ್ವಾ ಅಂತ ನಿಮಗೆ ಮುಂಚೆನೇ ಕೊಡ್ತಾರೆ. ಕ್ವಶನ್ ಬುಕ್ಲೆಟು ನೀವೇನು ಮಾಡಬೇಕಾಗತ್ತೆ, ಕ್ವಶನ್ ಬುಕ್ಲೆಟ್ನ ಓಪನ್ ಮಾಡ್ದಲ್ಲೇ ನೋಡಬೇಕಾಗತ್ತೆ. ಅದಕ್ಕೆ ಸೀಲಾಗಿ ಬಂದಿರುತ್ತೆ. ಬೆಲ್ಲ ಆದ ತಕ್ಷಣ ಓಪನ್ ಮಾಡಬೇಕಾಗತ್ತೆ. ಆಮೇಲೆ ಏನು ಮಾಡಬೇಕು, ಅದರಲ್ಲಿ 24 pages ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಮಧ್ಯದೆಲ್ಲ ಕಿತ್ತೋಗಿದೆಯಾ, ಕಟ್ಟಾಗಿದೆಯಾ, ಏನಾಗಿದೆ ಅಂತ ನೀವೇನು ಮಾಡ್ಕೋಬೇಕಾಗತ್ತೆ, ವಿತಿನ್ 5 minutes ಚೆಕ್ ಮಾಡ್ಕೋಬೇಕು. ಅದೇನಾದರೂ ಆಯಿತು ಅಂತಂದರೆ ಅವರು ನಿಮಗೆ ಹೊಸ ಕ್ವಶನ್ ಪೇಪರ್ ಕೊಡೋದಿಲ್ಲ. ಹಾಗಾಗಿ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ. ಯು ಹ್ಯಾವ್ ಟು ಬಿ ವೆರಿ ವೆರಿ ಕಾಶಿಯಸ್. ಎಲ್ಲ ಪೇಜಸ್ 24 pages ಇರಬೇಕು. ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಪ್ರಿಂಟ್ ಇದೆಯಾ ಇಲ್ವಾ, ಅಥವಾ ಮಧ್ಯದಲ್ಲಿ ಪೇಜ್ ಕಿತ್ತೋಗಿದೆಯಾ ಇಲ್ವಾ, ಅದನ್ನೆಲ್ಲ ನೀವು ಚೆಕ್ ಮಾಡಿಕೊಂಡು ಇಮಿಡಿಯೇಟ್ಲಿ ಇನ್ವಿಜಿಲೇಟರ್ಗೆ ಹೇಳಿ ಅದನ್ನು ನೀವು ಕ್ವಶನ್ ಪೇಪರ್ನ ನೀವು ಇಮಿಡಿಯೇಟ್ಲಿ ಚೇಂಜ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್, ಈಚ್ ಐಟಮ್ ಹ್ಯಾಸ್ 4 ಆಲ್ಟರ್ನೇಟಿವ್. ಇದು ಮಲ್ಟಿಪಲ್ ಚಾಯ್ಸ್ ಇರೋದಕ್ಕೋಸ್ಕರ 4 ABCD ಇದೆ ಅಂತ ಇಟ್ಕೊಂಡು. ಫಾರ್ ಎಕ್ಸಾಂಪಲ್ ನನಗೆ C ಇಸ್ ದ ಕರೆಕ್ಟ್ ಆನ್ಸರ್ ಅಂತಂದರೆ ಫುಲ್ ಕಂಪ್ಲೀಟ್ಲಿ ನೀವು ಆ ಥರ ಫಿಲ್ ಮಾಡಿರಬೇಕು.
ಈಗ ಅರ್ಧಂಬರ್ಧ ಫಿಲ್ ಮಾಡಿದ್ರೆ ನಿಮಗೆ ಅವ್ರದ್ದು ವ್ಯಾಲ್ಯೂ ಮಾಡೋದು ಕಷ್ಟ ಆಗುತ್ತೆ, ವ್ಯಾಲ್ಯೂ ಮಾಡಲ್ಲ, ಅದನ್ನು ರಿಜೆಕ್ಟ್ ಮಾಡಿಬಿಡ್ಬೋದು. ಸೊ ಅವರ್ ರೆಸ್ಪಾನ್ಸಸ್ ಟು ದಿ ಕ್ವಶನ್ಸ್ ಆರ್ ಟು ಬಿ ಇಂಡಿಕೇಟೆಡ್ ಇನ್ OMR ಶೀಟ್ ಇನ್ಸೈಡ್ ದಿಸ್ ಬುಕ್ಲೆಟ್ ವಿಚ್ ಈಸ್ ಕಾಮನ್ ಫಾರ್ ಬೋತ್ ಪೇಪರ್ ಎ ಆ್ಯಂಡ್ ಪೇಪರ್ ಬಿ. ಎರಡಕ್ಕೂ OMR ಶೀಟ್ ಒಂದೇ ಇರುತ್ತೆ. ಹಾಗಾಗಿ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ವೆನ್ ಯು ಮೇಕ್ ದಿ ಎವ್ಯಾಲ್ಯೂಯೇಷನ್. ಪಾರ್ಟ್ ಎದು ಪಾರ್ಟ್ ಬಿಗೆ ಅಥವಾ ಪಾರ್ಟ್ 1 ಪಾರ್ಟ್ 2ಗೆ ನೀವು ಮಾಡಿಬಿಟ್ವಿ ಅಂತ ಆನ್ಸರ್ಸ್ ಎಲ್ಲ ತಪ್ಪಾಗ್ಬಿಡುತ್ತೆ. ಅದಕ್ಕೆ ಏನಾದರೂ ವೈಟ್ನರ್ ಹಾಕಿ ಚೇಂಜ್ ಮಾಡ್ತೀರಾ, ಮಲ್ಟಿಪಲ್ ಚಾಯ್ಸ್ ಮಾಡ್ತೀರಾ ಅಂತಂದರೆ ಅದನ್ನೆಲ್ಲನೂ ಅವರು ನೆಗ್ಲೆಕ್ಟ್ ಮಾಡ್ತಾರೆ, ಅದನ್ನು ವ್ಯಾಲ್ಯೂಯೇಟ್ ಮಾಡೋದಿಲ್ಲ ಅವರು. ರೀಡ್ ದಿ ಇನ್ಸ್ಟ್ರಕ್ಷನ್ಸ್ ಗಿವನ್ ಇದು OMR ಕೇರ್ಫುಲ್ಲಾಗಿ ಮಾಡಿ ಫಿಲ್ ಮಾಡೋಕ್ಕೆ ಮುಂಚೆ. ಯಾಕಂದರೆ ಒಂದು ಸಲ ನೀವು ತಪ್ಪು ಮಾಡಿದ್ರಿ ಅಂತಂದರೆ ಇನ್ನೊಂದು ಸಲ ಅವರು ಮಾಡೋಕ್ಕಲ್ಲ. ಬುಕ್ಲೆಟ್ ನಂಬರು, ಕ್ವಶನ್ ಪೇಪರ್ ನಂಬರು ಎಲ್ಲ ಕರೆಕ್ಟಾಗಿ ಕಂಪಲ್ಸರಿ ಫಿಲ್ ಮಾಡ್ತೀರಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ನೀವೇನೇ ರಫ್ ವರ್ಕ್ ಮಾಡ್ಕೋಬೇಕು ಅಂತಂದರೆ ಕೊನೆ ಪೇಜಲ್ಲಿ ಕ್ವಶನ್ ಪೇಪರ್ ಇರ್ತಲ್ಲ, ಕ್ವಶನ್ ಪೇಪರಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಅಗೇನ್ OMR ಶೀಟ್ನ ಎಲ್ಲ ಬರೀತೀರಾ, ಎಲ್ಲ ಮಾಡ್ತೀರಾ. ನಿಮ್ದು ಎಲ್ಲೋ ಯಾವುದೇ ಕಾರಣಕ್ಕೆ ನಿಮ್ದು ಐಡೆಂಟಿಟಿ ಆಗಿರ್ಬೋದು ಅಥವಾ ನಿಮ್ಮ ಹೆಸರು ಬರೆಯೋದಾಗಲಿ, ಏನೋ ಒಂದು ಮಾರ್ಕ್ ಬರೆಯೋದಾಗಲಿ, ಆ ಥರದ್ದೆಲ್ಲ ಏನೂ ಮಾಡೋಂಗಿಲ್ಲ. OMRನ ರಿಟರ್ನ್ ಮಾಡ್ತೀರಾ. ಯು ಕ್ಯಾನ್ ಟೇಕ್ ಅಪ್ ದಿ ಕ್ವಶನ್ ಪೇಪರ್ನ ನೀವೇ ತೊಗೊಂಡು ಹೋಗ್ಬೋದು, ಅಲಾಂಗ್ ವಿತ್ ಕಾರ್ಬನ್ ಕಾಪಿ ಆಫ್ ದಿ OMR ಶೀಟ್. ನೀವು ಏನು ಆನ್ಸರ್ ಮಾಡಿರ್ತೀರ ಅದನ್ನು ತೊಗೊಂಡು ಹೋಗ್ಬೋದು. ಇದನ್ನು ನೀವು ಸೇಫಾಗಿ ಕೊನೆ ಎಕ್ಸಾಮ್ ರಿಸಲ್ಟ್ ಬರೋ ತನಕ ನೀವೇನು ಮಾಡಬೇಕಾಗತ್ತೆ, ಅದನ್ನು ಪ್ರಿಸರ್ವ್ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂದರೆ ನಿಮಗೆ ಒಂದು ಎಕ್ಸಾಮ್ ಆಗಿ ಒಂದು ವಾರಕ್ಕೆ ನಿಮಗೆ ಕರೆಕ್ಟ್ ಆನ್ಸರ್ಸ್ನ ಬಿಡ್ತಾರೆ. ನೀವು ಅವಾಗೇ ಟ್ಯಾಲಿ ಮಾಡ್ಕೊಂಡು ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಅವಾಗೇ ಚೆಕ್ ಮಾಡ್ಕೋಬೋದು. ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಕಾರ್ಬನ್ ಕಾಪಿನ ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಏನು ಅಂದರೆ ಯೂಸ್ ಓನ್ಲಿ ಬ್ಲೂ ಆ್ಯಂಡ್ ಬ್ಲ್ಯಾಕ್ ಪೆನ್, ಪಾಯಿಂಟ್ ಪೆನ್ನೇ ಯೂಸ್ ಮಾಡಬೇಕಾಗತ್ತೆ. ಯೂಸ್ ಆಫ್ ಎನಿ ಕ್ಯಾಲ್ಕುಲೇಟರ್, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಆ್ಯಂಡ್ ಲಾಕ್ ಟೇಬಲ್ಸ್ ಆರ್ ಪ್ರೊಹಿಬಿಟೆಡ್. ಅದು ಯಾವುದು ತೊಗೊಂಡು ಹೋಗೋಂಗಿಲ್ಲ. ನೋ ನೆಗೆಟಿವ್ ಮಾರ್ಕ್ ಫಾರ್ ದಿ ಇನ್ಕರೆಕ್ಟ್ ಆನ್ಸರ್ಸ್. ಇನ್ ಕೇಸ್ ಆಫ್ ಎನಿ ಡಿಸ್ಟರ್ಬೆನ್ಸಿ ಫೌಂಡ್ ಇನ್ ಕನ್ನಡ ಟ್ರಾನ್ಸ್ಲೇಷನ್ ಆಫ್ ದಿ ಕ್ವಶನ್ ಬುಕ್ಲೆಟ್, ದ ಕ್ವಶನ್ ಇನ್ ದಿ ಇಂಗ್ಲೀಷ್ ವರ್ಷನ್ ಶೆಲ್ ಬಿ ಟೇಕನ್ ಆಸ್ ದಿ ಫೈನಲ್. ಈಗ ನಿಮಗೆ ಕ್ವಶನ್ ಪೇಪರ್ ಕನ್ನಡದಲ್ಲೂ ಇರುತ್ತೆ, ಇಂಗ್ಲೀಷಲ್ಲೂ ಇರುತ್ತೆ. ಯಾವುದನ್ನ ನೋಡಬೇಕು ಅಂದರೆ ಇಂಗ್ಲೀಷ್ ಕ್ವಶನ್ ಪೇಪರ್ನ ನಾವು ಫೈನಲ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾರೆ. ತಪ್ಪೇನಾದರೂ ಸಾಧ್ಯ ಆದಷ್ಟು ತಪ್ಪಿಲ್ದಂಗೆ ಕರೆಕ್ಟಾಗಿ ಮಾಡಿರ್ತಾರೆ. ಅಂದರೂ ಏನಾದರೂ ಡಿಸ್ಟರ್ಬೆನ್ಸಿ ಇತ್ತು, ನಿಮ್ಗೆ ಏನಾದರೂ ಕಷ್ಟ ಆಗ್ತಿದೆ ಅಂತಂದರೆ ಯು ಕ್ಯಾನ್ ಗೋ ಥ್ರೂ ಕನ್ನಡ ವರ್ಷನ್ ನೋಡಿ ಹೇಗಿದೆ ಅಂತ ನೀವು ಚೆಕ್ ಮಾಡ್ಕೋಬೋದು. ಕನ್ನಡ ವರ್ಷನ್ ಇಲ್ಲ, ಇಂಗ್ಲೀಷ್ ವರ್ಷನ ನೋಡಿ ಚೆಕ್ ಮಾಡ್ಕೋಬೇಕು. ಇಂಗ್ಲೀಷ್ ವರ್ಷನಲ್ಲಿ ಏನಿದೆಯಲ್ಲ ದಟ್ ವಿಲ್ ಫೈನಲ್ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಯಾವ್ಯಾವ ಬುಕ್ಸ್ ಓದಬೇಕು, ನಮಗೆ ಈಗ ಸಿಲೆಬಸ್ ಏನು ಅಂತ ಗೊತ್ತಾಯಿತು, ಯಾವಾಗ ಎಕ್ಸಾಮ್ ಇದೆ ಅಂತ ಗೊತ್ತಾಯಿತು, ಯಾವ್ಯಾವ ಬುಕ್ಸ್ನ ಓದಬೇಕು. ಟೆಕ್ಸ್ಟ್ ಬುಕ್ ನೀವು ಹೋದರೆ, ಲೈಬ್ರರಿಗೆ ಹೋದರೆ, ಮಾರ್ಕೆಟ್ಗೆ ಹೋದರೆ ನಿಮಗೆ ಬೇಕಾದಷ್ಟು ಲೈಬ್ರರಿ ಬುಕ್ಸ್ ಇದೆ. ಬಟ್ ನನಗೆ ತಿಳಿದ ಪ್ರಕಾರ ಅರೌಂಡ್ ಪೇಪರ್ 1ಗೆ ಯಾವ್ದಾದ್ರು ಒಂದು ಪುಸ್ತಕ ತೊಗೊಂಡು ನೀವು ಎಲ್ಲ 10 ಚಾಪ್ಟರ್ಸು ಅವ್ರು ಕವರ್ ಮಾಡಿರ್ತಾರೆ. ಕೆಲವೊಬ್ರು ಚಾಪ್ಟರ್ ವೈಸ್ ನಿಮಗೆ ಕ್ವಶನ್ಸ್ನ ಕೊಟ್ಟಿರ್ತಾರೆ. ಸೊ ಕೆಲವೊಂದಕ್ಕೆ ಜಾಸ್ತಿ ಎಂಫಸಿಸ್ನ ಮಾಡಬೇಕು, ಕೆಲವೊಂದಕ್ಕೆ ಕಡಿಮೆ ಎಂಫಸಿಸ್ ಮಾಡಬೇಕು. ಯಾಕಂದರೆ ಕೆಲವೊಂದು ನಾವು ಜಡ್ಜ್ ಮಾಡೋಕ್ಕಾಗಲ್ಲ, ಇದೇ ಬರುತ್ತೆ, ಹೀಗೆ ಆಗುತ್ತೆ, ಇದೇ ಚಾಪ್ಟ್ರಲ್ಲಿ ಇದೇ ಕ್ವಶನ್ಸ್ ಬರುತ್ತೆ ಅಂತ. ಆದರೆ ಕೆಲವೊಂದು ಚಾಪ್ಟರ್ಗಳಲ್ಲಿ ನಾವು ಹೀಗೆ ಆಗುತ್ತೆ ಅಂತ ನಾವು ಅದನ್ನು ಅನಲೈಸ್ ಮಾಡ್ಕೋಬೋದು. ಹಾಗಾಗಿ ನೀವು ಯಾವ್ದಾದ್ರು ಒಂದು ಬುಕ್ ತೊಗೊಂಡ್ರೂ ಸಾಕಾಗತ್ತೆ. ಬಿಕಾಸ್ ದಟ್ ಬುಕ್ ಕವರ್ಸ್ ಆಲ್ ದಿ ಚಾಪ್ಟರ್ಸ್, ಅದೆಲ್ಲ ಇನ್ಫಾರ್ಮೇಷನ್ ಇರುತ್ತೆ ಅದರೊಳಗಡೆಗೆ. ಜೊತೆಗೆ ನಿಮಗೆ ಓಲ್ಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಯೂಶಲಿ ಎಲ್ಲ ಈ ಎಲ್ಲ ಬುಕ್ಗಳಲ್ಲೂ ನಿಮಗೆ ನಾನು ಯಾವ್ದು ಇವತ್ತು ಹೇಳ್ತಾ ಇದ್ದೀನಿ ರೆಫರೆನ್ಸ್ ಬುಕ್ಸು, ಆ ಎಲ್ಲ ಬುಕ್ಕಲ್ಲೂ ನಿಮ್ಗೆ ಏನಾಗಿರುತ್ತೆ ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು, ಮಾರ್ಕ್ ಕ್ವಶನ್ ಪೇಪರ್ಸು ಎಲ್ಲನೂ ಇರುತ್ತೆ. ನೀವು ಅದನ್ನೆಲ್ಲ ಸಾಲ್ವ್ ಮಾಡಿಕೊಂಡ್ರೆ ಇದಾಗುತ್ತೆ. ಮೊದಲನೇದು ಧನಿಕಾ ಪಬ್ಲಿಕೇಶನ್ 2 months UGC ನೆಟ್ ಸ್ಲೆಟ್ ಪೇಪರ್ 1 ಇದೆ, 300 rupees ಇದೆ ಮಾರ್ಕೆಟಲ್ಲಿ. ಆಕ್ಸ್ಫರ್ಡ್ ಪಬ್ಲಿಕೇಶನ್ ಅಂತಿದೆ, ಅದು 335 ಇದೆ. ನೆಕ್ಸ್ಟ್ ಪಿಯರ್ಸನ್ ಪಬ್ಲಿಕೇಶನ್ ಅಂತಿದೆ, 335 ಇದೆ. ಅದೇ ಥರ ಉಪ್ಕಾರ್ ಪಬ್ಲಿಕೇಶನ್ಸ್ ಇದೆ, ಹರಿಯನ್ ಪಬ್ಲಿಕೇಶನ್ಸ್ ಇದೆ. ಇದು ಪಾರ್ಟ್ ಪೇಪರ್ 1ಗೆ ಬೇರೆ ಇರುತ್ತೆ, ಪೇಪರ್ 2ಗೆ ಬೇರೆ ಇರುತ್ತೆ. ಪೇಪರ್ 1 ಏನಾಗಿರುತ್ತೆ, ದಟ್ಸ್ ಕಾಮನ್ ಫಾರ್ ಆಲ್ ದಿ ಸಬ್ಜೆಕ್ಟ್. ಎಲ್ಲ ಸಬ್ಜೆಕ್ಟ್ ಅವ್ರು, ಆರ್ಟ್ಸ್ ಅವ್ರಿಗೆ, ಕಾಮರ್ಸ್ ಅವ್ರಿಗೆ, ಸೈನ್ಸ್ ಅವ್ರಿಗೆ, ಯಾರ್ಯಾರು MSc ಎಕ್ಸಾಮ್ ತೊಗೊಳ್ತಾರಲ್ಲ, ಎವ್ರಿಬಡಿ ಹ್ಯಾಸ್ ಟು ರೈಟ್ ದಿ ಸೇಮ್ ಕ್ವಶನ್ ಪೇಪರ್. ಸೊ ಹಾಗಾಗಿ ಸೈನ್ಸ್ ಅವ್ರಿಗೆ ಆರ್ಟ್ಸ್ ಕಷ್ಟ ಆಗ್ಬೋದು, ಆರ್ಟ್ಸ್ ಅವ್ರಿಗೆ ಸೈನ್ಸ್ ಕಷ್ಟ ಆಗ್ಬೋದು, ಬಟ್ ಎಲ್ಲನೂ ಜನರಲ್ ಇರುತ್ತೆ. ಸೊ ನೀವೇನು ಮಾಡಬೇಕಾಗುತ್ತೆ, ಯಾವ್ದಾದ್ರು ಒಂದು ಟೆಕ್ಸ್ಟ್ ಬುಕ್ನ ತೊಗೊಂಡು ನೀಟಾಗಿ ಓದಬೇಕಾಗತ್ತೆ. ಏಕೆಂದ್ರೆ ಓದೋಕ್ಕೆ ಶುರು ಮಾಡಬೇಕಾದ್ರೆ ಮಿನಿಮಮ್ 5 to 6 months ಬಿಫೋರ್ ದ ಎಕ್ಸಾಮಿನೇಷನ್ ನೀವು ಸ್ಟಾರ್ಟ್ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಟೈಮ್ ಕೊಟ್ಟು ಮಾಡೋಕ್ಕಾಗತ್ತೆ. ಅಗೇನ್ ಎಲ್ಲರೂ ಅಂದ್ಕೊಳ್ತಾರೆ ನಮ್ಮ ಸಬ್ಜೆಕ್ಟ್ ಮಾತ್ರ ಇಂಪಾರ್ಟೆಂಟ್, ಇದಕ್ಕೇನು ಇಂಪಾರ್ಟೆನ್ಸ್ ಕೊಡೋದು ಬೇಡ ಅಂತ. ನಿಮಗೆ ಇದಕ್ಕೂ ಇಂಪಾರ್ಟೆಂಟ್ ಬೇಕೇ ಬೇಕು. ಇದು ಪಾಸ್ ಆಗಲಿಲ್ಲ ಅಂದರೆ ಆ ಪೇಪರ್ನ ಕರೆಕ್ಷನ್ ಮಾಡಲ್ಲ. ಏಕೆ ನಿಮಗೆ ಮಾರ್ಕ್ಸ್ ಜಾಸ್ತಿ ಬರಬೇಕು, ಎಲಿಜಿಬಿಲಿಟಿ ಸಿಗಬೇಕು ನಿಮಗೆ ಅಂತಂದರೆ ನೀವು ಇದರಲ್ಲೂ ಜಾಸ್ತಿ ತೊಗೊಂಡ್ರೆ ನೀವು ಆವಾಗ ಆಟೋಮೆಟಿಕಲಿ ಆ ಪೇಪರ್ಲು ನಿಮಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ನೀಟಾಗಿ ಪ್ಲ್ಯಾನ್ ಮಾಡಿ ಓದ್ಕೋಬೇಕಾಗತ್ತೆ. ಸೊ ಹೇಗೆ ಓದ್ಕೊಳ್ಳೋದು, ಹೇಗೆ ಪ್ರಿಪೇರ್ ಮಾಡೋದು, ಎಲ್ಲದಕ್ಕಿಂತ ಈಸಿಯೆಸ್ಟ್ ಮೆಥಡ್ ಅಂದರೆ ಗೋ ಥ್ರೂ ದಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಎಲ್ಲ ನೆಟ್ಟಲ್ಲೂ ಸಿಗುತ್ತೆ, ಯೂಟ್ಯೂಬಲ್ಲಿ ಸಿಗುತ್ತೆ, ಇಲ್ಲಾಂದರೆ ಪ್ರೊವೈಡರ್ಸ್ ಏನದು ರೆಫರೆನ್ಸ್ ಆನ್ಲೈನ್ ಪ್ರೊವೈಡರ್ಸ್ ಅಂತ ಇರ್ತಾರೆ, ಅವ್ರು ಮಾಕ್ ಟೆಸ್ಟ್ ಎಲ್ಲ ಕೊಡ್ತಾರೆ. ಆ ಮಾಕ್ ಟೆಸ್ಟ್ಗಳನ್ನ ನೀವು ತೊಗೋಬೋದು. ಇದೆಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಆಗುತ್ತೆ. ಎಷ್ಟೊಂದು ಯೂಟ್ಯೂಬ್ ವಿಡಿಯೋಸ್ ಇದೆ, ಅದನ್ನು ನೀವು ರೆಫರ್ ಮಾಡ್ಕೋಬೋದು. ಇಲ್ಲಾಂದರೆ ನಾನು ಹೇಳಿದ್ನಲ್ಲ ಬುಕ್ಸ್, ಆ ಬುಕ್ಗಳೆಲ್ಲನೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇದೆ, ಮಾಕ್ ಕ್ವಶನ್ ಪೇಪರ್ಸ್ನ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ಸಾಲ್ವ್ ಮಾಡ್ಕೋಬೋದು. ಇರೋ ಕ್ವಶನ್ ಪೇಪರೇ ಈಗ ಯೂಟ್ಯೂಬಲ್ಲಿ ಅಥವಾ ನೆಟ್ಟಲ್ಲಿ ಹೋದರೆ ನಿಮಗೆ ಕ್ವಶನ್ ಪೇಪರ್ ಸಿಗುತ್ತೆ, ಸಾಲ್ವ್ ಮಾಡಿ, ಆ ಆನ್ಸರ್ ನೋಡ್ತಾಯಿಲ್ಲ ಸಾಲ್ವ್ ಮಾಡಿ, ಆಮೇಲೆ ಆನ್ಸರ್ ಸಿಗುತ್ತೆ. ಸೊ ಮಾರ್ಕ್ ಟೆಸ್ಟ್ ಮಾಡ್ಕೋಬೇಕು. ಯು ಶುಡ್ ನೋ ಹೌ ಐ ಆಮ್ ಗೋಯಿಂಗ್ ಟು ಮ್ಯಾನೇಜ್ ಟೈಮ್ ವಿತ್ ಇನ್ ದಟ್ ಪರ್ಟಿಕ್ಯುಲರ್
ಇದರಲ್ಲಿ ಏನಾಗುತ್ತೆ ಅದನ್ನು ನೀವು ತಿಳ್ಕೊಬೇಕಾಗತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಯು ಹ್ಯಾವ್ ಟು ಬಿ ವೆರಿ ವೆರಿ ಕಾಶಿಯಸ್. ಸೊ ನನಗೆ ಈಗ ಎಷ್ಟಿದೆ ಇರೋದು 1 hour ಇದೆ. 1 hour ನಾನು ಎಷ್ಟು ಕ್ವಶನ್ಸ್ನ ಅಟೆಂಪ್ಟ್ ಮಾಡಬೇಕು, 60 ಕ್ವಶನ್ಸ್ನ ನಾನು ಟ್ರೈ ಮಾಡಬೇಕಾಗತ್ತೆ. ಸೊ ಜೊತೆಗೆ ಹಂಗಾಗಿ ನಾನು ಏನು ಮಾಡ್ಕೋಬೇಕು, ಮೆಂಟಲಿ ಐ ಶುಡ್ ಪ್ರಿಪೇರ್ ಫಾರ್ ದಿ ಎಕ್ಸಾಮಿನೇಷನ್. ಸುಮ್ಮನೆ ಫೀಸ್ ಕಟ್ಟಿದ್ದೀನಿ ಬಂದಿದ್ದೀನಿ ಅಂತಲ್ಲ, ಹಂಗಿದ್ರೆ ಹೋಗೋಕ್ಕೆ ಹೋಗಬೇಡಿ. ನೀವು ಎಕ್ಸಾಮ್ ಫೀಸ್ ಕಟ್ಟಿದ್ದೀರಾ, ಸೀರಿಯಸ್ ಆಗಿದ್ದೀರಾ, ಇದು ಬೇಕೇ ಬೇಕು ಅಂತ ಅನ್ಸಿದ್ರೆ ನಾನು ಎಕ್ಸಾಮ್ ತೊಗೊಳ್ತೀನಿ ಅಂದರೆ ನೀವು ಹೆಂಗೆ ಮಾಡಬೇಕು ಅಂದರೆ ಓಲ್ಡ್ ಕ್ವಶನ್ ಪೇಪರ್ಸ್ನ ಓದಬೇಕು. ಬರೀ ಓದೋದಲ್ಲ, ಯು ಶುಡ್ ನೋ ಹೌ ಐ ಆಮ್ ಗೋಯಿಂಗ್ ಟು ಅನಲೈಸ್ ದಟ್. ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಯಾವ ಥರ ಮಾಡ್ತಾರೆ, ಆ ಕಾನ್ಸೆಪ್ಟ್ ಅರ್ಥ ಆಗಿದೆಯಾ, ಈಗ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅವರು, ಇದು ಪ್ರಶ್ನೆಗೆ ಇದು ಉತ್ತರ ಅಂತ, ಆ ಉತ್ತರ ಯಾಕೆ ಕರೆಕ್ಟು, ಅದು ಸಫಿಷಿಯೆಂಟ್ ಆಗಿದೆಯಾ, ಅದು ಸರಿ ಇದೆಯಾ, ತಪ್ಪಿದ್ರೆ ಯಾಕೆ ತಪ್ಪಿದೆ, ಸರಿ ಇದ್ದರೆ ಸರಿ ಇದೆ, ನನ್ನ ಕಾನ್ಸೆಪ್ಟ್ ನಾನೇನು ಅರ್ಥ ಮಾಡ್ಕೊಂಡು ಅದಕ್ಕೆ ತಪ್ಪಾಗಿದೆ. ಸೊ ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಆಮೇಲೆ ಎಕ್ಸ್ಟ್ರಾಪೊಲೇಟ್ ಮಾಡಬೇಕು, ಅದನ್ನ ಅಲ್ಲರಿಗೆ ನಿಲ್ಲಿಸ್ಬಿಡೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ನನಗೆ ಯಾವುದೋ ಒಂದು 2016 ಒಂದು ಕ್ವಶನ್ ಕೇಳಿದ್ರು, ವಿಚ್ ಕಾಲೇಜಸ್ ಆರ್ ಎಲಿಜಿಬಲ್ ಫಾರ್ PM ರಿಸರ್ಚ್ ಫೆಲೋಶಿಪ್ ಅಂತ ಒಂದು ಕ್ವಶನ್ ಕೇಳಿದ್ರು. ಅದಕ್ಕೆ ಆನ್ಸರ್ ಏನೋ ಒಂದು 4 ಕಾಲೇಜ್ ಹೆಸರು ಕೊಟ್ಟಿದ್ರು, ಯಾವ ಕಾಲೇಜ್ ಅಂತ ಅವ್ರು ರೆಕಗ್ನೈಸ್ ಮಾಡಬೇಕಾಗುತ್ತೆ. ಸೊ ಈ ಕ್ವಶನ್ ನನಗೆ ಓದಬೇಕು ಅಂದರೆ ನಾನು ಏನು ಮಾಡಬೇಕು, ಈ ಥರದ ಕ್ವಶನ್ ನಂಗೆ ಬರುತ್ತೆ ಅಂದರೆ ನಾನು ಏನು ಮಾಡಬೇಕು, ಯಾವ್ಯಾವ ಕಾಲೇಜಸ್ಸುಗೆ ಇದು ಫೆಲೋಶಿಪ್ ಬಂದಿದೆ ಅಂತ ನಾನು ನೋಡಬೇಕಾಗತ್ತೆ ಥ್ರೂ ಔಟ್ ದ ಇಯರ್. ಸೊ ಅದಕ್ಕೆ ಆಯಿತು, ಅದು ಅಷ್ಟೇ ನೋಡಿದ್ರೆ ಸಾಕಾಗಲ್ಲ. ಯಾಕೆಂದರೆ 4 ಕಾಲೇಜ್ ಕೊಟ್ಟಿದ್ರು, 4 ಕಾಲೇಜ್ ನಂಗೆ ಐಡೆಂಟಿಫೈ ಮಾಡೋಕ್ಕೋಸ್ಕರ, ನೀವು ಟಿಕ್ ಹಾಕೋಕ್ಕೋಸ್ಕರ ಅಷ್ಟೇ ಓದೋದಲ್ಲ. ಸೊ ನೀವೇನು ಓದಬೇಕು, ಯಾವ್ಯಾವ ಕಾಲೇಜ್ ಇದೆ ಅಂತ ಫಸ್ಟು ಲಿಸ್ಟ್ ನೋಡಬೇಕು. ಲಿಸ್ಟ್ ನೋಡಿದ್ರೆ ಯಾಕೆ ಆ ಕಾಲೇಜ್ಗೆ ಕೊಟ್ಟಿದ್ದಾರೆ, ವಾಟ್ ಇಸ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಾರ್ ದಟ್ ಪರ್ಟಿಕ್ಯುಲರ್ ಕಾಲೇಜ್ ಟು ಗೆಟ್ ದಟ್ ಸ್ಕಾಲರ್ಶಿಪ್ ಅಂತ ನೋಡಬೇಕು. ನೆಕ್ಸ್ಟು ಎಷ್ಟು ಅಮೌಂಟ್ನ ಸ್ಕಾಲರ್ಶಿಪ್ನ ಕೊಡ್ತಾರೆ, ಫಸ್ಟ್ ವರ್ಷಕ್ಕೆ ಎಷ್ಟು ಕೊಡ್ತಾರೆ, ಸೆಕೆಂಡ್ ವರ್ಷಕ್ಕೆ ಎಷ್ಟು ಕೊಡ್ತಾರೆ. ಫಸ್ಟ್ ವರ್ಷಕ್ಕೆ 70K ಪರ್ ಮಂತ್ ಕೊಡ್ತಾರೆ ಫಸ್ಟು, ಮತ್ತು ಸೆಕೆಂಡ್ ವರ್ಷಕ್ಕೆ. ಥರ್ಡ್ ಇಯರ್ಗೆ ಅದೇನು ಮಾಡ್ತಾರೆ, 75K ಕೊಡ್ತಾರೆ ಥರ್ಡ್ ಇಯರ್ಗೆ. ಸೊ ಅದ್ರ ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಎಷ್ಟು ಜನ ಸ್ಟೂಡೆಂಟ್ಸ್ಗೆ ಕೊಡ್ತಾರೆ ಥ್ರೂ ಔಟ್ ದ ಕಂಟ್ರಿ, 3000 ಸ್ಟೂಡೆಂಟ್ ವಿಲ್ ಗೆಟ್ ದಟ್ ಸ್ಕಾಲರ್ಶಿಪ್. ಸೊ ಹಾಗಾಗಿ ಕ್ವಶನ್ ಏನಿದೆ ಅಂತ ಅಷ್ಟೇ ಅಲ್ಲದೆ ಅದಕ್ಕೆ ಎಕ್ಸ್ಟ್ರಾಪೊಲೇಟ್ ಮಾಡಿ ನನಗೆ ಏನಾಗುತ್ತೆ, ಏನು ಮಾಡೋಕ್ಕಾಗತ್ತೆ. ಸೊ ಅದನ್ನೆಲ್ಲ ನಾನು ಏನು ಮಾಡಬೇಕಾಗತ್ತೆ, ಯೋಚನೆ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅದಾದಮೇಲೆ ನನಗೇನಾಗುತ್ತೆ, ಕರೆಂಟ್ ಅಫೇರ್ಸ್ ಇಸ್ ವೆರಿ ಡಿಫಿಕಲ್ಟ್. ನನಗೆ ಏನು ಬೇಕಾದ್ರೂ ಕರೆಂಟ್ ಅಫೇರ್ಸಲ್ಲಿ ಅವರು ಕ್ವಶನ್ಸ್ನ ಕೇಳ್ತಾ ಹೋಗ್ಬೋದು. ಸೊ ಹಾಗಾಗಿ ನಾನು ಏನು ಮಾಡಬೇಕು, ಜನರಲ್ ಪೇಪರ್ಗಳನ್ನ ಓದಬೇಕಾಗತ್ತೆ, ನ್ಯೂಸ್ ಪೇಪರ್ನ ಓದಬೇಕಾಗತ್ತೆ. ಹಾಗಾಗಿ ಇದಕ್ಕೆ ಏನು ಮಾಡ್ಕೋಬೇಕು ಅಂದರೆ, ಯು ಕ್ಯಾನ್ ಮೇಕ್ ಯುವರ್ ಓನ್ ಗ್ರೂಪ್. ಈ ಎಕ್ಸಾಮ್ಸ್ ಯಾರು ತಗೊಳ್ತಾ ಇದ್ದಾರೆ, ಯಾರು ಇಂಟ್ರೆಸ್ಟ್ ಇದ್ದಾರೆ ಅವ್ರದ್ದೆಲ್ಲ ಸೇರ್ಕೊಂಡು ಒಂದು ಗ್ರೂಪ್ ಮಾಡಿದ್ರೆ ನೀವೇನು ಓದಿರ್ತಿಲ್ಲ ಅದನ್ನು ನೀವೇನು ಮಾಡ್ಬೋದು, ಎಕ್ಸ್ಚೇಂಜ್ ಮಾಡ್ಕೋಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಫೇಸ್ಬುಕ್ಕಲ್ಲಿರಿ, ಏನಾಗ್ತಾಯಿದೆ, ಹಿಂಗೆ ಆಗ್ತಾಯಿದೆ, ಈಗ ಆಗ್ತಿದೆ ಅಂತ ನೀವೇನು ಮಾಡ್ಕೋಬೋದು, ನಿಮಗೆ ನೀವೇ ಕಮ್ಯುನಿಕೇಟ್ ಮಾಡ್ಕೋಬೋದು. ಆಮೇಲೆ ಏನಾಗುತ್ತೆ ಅಂತಂದರೆ, ನೆಕ್ಸ್ಟು ಪಾಲಿಟಿ, ದಟ್ ಈಸ್ ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಿಮ್ಗೆ ಏನು ಮಾಡ್ತಾರೆ, ಅದು ಇದೆಯಾ, ಯಾವ ಲಾಸ್ ಇದೆ, ಯಾವ ರೂಲ್ಸ್ ಇದೆ, ಹೇಗಾಗುತ್ತೆ, ಅದ್ರ ಬಗ್ಗೆ ಎಲ್ಲ ನೀವು ನೋಡ್ಕೋಬೇಕಾಗುತ್ತೆ. ಏಕೆನ್ ಕರೆಂಟ್ ಅಫೇರ್ಸ್ಗೆ ನೀವು ತೊಗೋಬೇಕಾದ್ರೆ ಹೈಯರ್ ಎಜುಕೇಷನ್, ರಿನ್ಯೂವಬಲ್ ಎನರ್ಜಿ, ಮೀಡಿಯಾ ಇದ್ರ ಮೇಲೆ ತುಂಬ ಕ್ವಶನ್ಸ್ ಅವ್ರು ಕೇಳ್ತಾ ಇದ್ದಾರೆ. ಹಾಗಾಗಿ ನೀವೇನು ಮಾಡ್ಕೋಬೇಕಾಗತ್ತೆ, ಕೇರ್ಫುಲ್ಲಾಗಿ ಈ ಚಾಪ್ಟರ್ಸ್ನ ಇದನ್ನು ನೀವು ಓದಬೇಕಾಗತ್ತೆ. ಯಾವ್ಯಾವುದು, ಹೈಯರ್ ಎಜುಕೇಷನು, ರಿನ್ಯೂವಬಲ್ ಎನರ್ಜಿ, ಮೀಡಿಯಾ ಇದೆಯಲ್ಲ, ಕರೆಂಟ್ ಅಫೇರ್ಸ್ ಅದ್ರ ಬಗ್ಗೆ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗ್ತಾ ಇರಬೇಕಾಗತ್ತೆ. ನೆಕ್ಸ್ಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಟೈಮ್ ಮ್ಯಾನೇಜ್ಮೆಂಟ್ ವಿತಿನ್ ದಿ ಎಕ್ಸಾಮಿನೇಷನ್. ಓದಿರ್ತೀರ, ಎಕ್ಸಾಮ್ ಮುಂಚೆನೂ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು ನಿಮಗೆ, ಎಕ್ಸಾಮ್ ಆದಮೇಲೂ ಟೈಮ್ ಮ್ಯಾನೇಜ್ಮೆಂಟ್. ಎಕ್ಸಾಮಿನೇಷನ್ ಹಾಲ್ಗೆ ಹೋಗಿದ್ರೆ ಪರ್ ಮಿನಿಟ್ ನಮ್ಗೆ ಎಷ್ಟಿದೆ, 60 ಕ್ವಶನ್ಸ್ ಇದೆ, 60 ಮಿನಿಟ್ಸ್ ಇದೆ. ಸೊ ನನಗೆ 1 minute ಪರ್ ಕ್ವಶನ್ಸ್ ಇದೆ. ಸೊ ನೀವೇನು ಮಾಡಬೇಕು, ಯಾವುದೋ ಒಂದು ಕ್ವಶನ್ ತೊಗೊಳ್ತೀರಾ, ಒಂದೇ ಕ್ವಶನ್ ತೊಗೊಳ್ತೀರಾ, 20 seconds ಆಗುತ್ತೆ, ನಿಮ್ಗೆ ಅರ್ಥ ಆಗ್ತಲ್ಲ, ಅದನ್ನೇ ಫಾರ್ಮುಲಾ ಬರೆಯೋದು, ಗೀಚೋದು ಮಾಡೋದಿಲ್ಲ. 20 seconds ಆದ ತಕ್ಷಣ ಏನು ಮಾಡಬೇಕು, ಯು ಹ್ಯಾವ್ ಟು ಕ್ವಿಟ್ ದಟ್, ಯು ಶುಡ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಅದನ್ನೇ 2 ನಿಮಿಷ ನೀವು 3 ನಿಮಿಷ ಮಾಡ್ಕೊಂಡ್ರೆ ಎಲ್ಲ ಕ್ವಶನ್ ನಿಮ್ಗೆ ಓದೋದಕ್ಕೆ, ಸಾಲ್ವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ವಿತಿನ್ 20 seconds 1 minute ನಿಮ್ಗೆ ಏನಾಗುತ್ತೆ, ವಿತಿನ್ 20 seconds ವೆದರ್ ಐ ಕ್ಯಾನ್ ಸಾಲ್ವ್ ಇಟ್ ಆರ್ ನಾಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ವಿತಿನ್ 40 seconds ಯು ಹ್ಯಾವ್ ಟು ಫಿನಿಶ್ ದಟ್ ಆನ್ಸರ್, ಯು ಗೋ ಫಾರ್ ದ ನೆಕ್ಸ್ಟ್ ಒನ್. ಅದಕ್ಕೆ ಪ್ರಾಕ್ಟೀಸ್ ಮಾಡಿದರೆ ಮುಂಚೆನೇ ಈಸಿ ಆಗುತ್ತೆ, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಸ್ಕಿಪ್ ಮಾಡಿ ನೆಕ್ಸ್ಟ್ ಕ್ವಶನ್ಗೆ ಹೋಗಬೇಕು. ಹಾಗೆ ಏನು ಮಾಡಬೇಕು, ಎಲ್ಲ 60 ಕ್ವಶನ್ಸು ನೀವೇನು ಮಾಡಬೇಕು, ವಿತಿನ್ 40 minutes ನೀವು ಮುಗಿಸ್ಕೋಬೇಕಾಗತ್ತೆ. ಇನ್ 20 minutes ಇದೆಯಲ್ಲ, ಆವಾಗ ಮತ್ತೆ ಅಗೇನ್ ಯು ಹ್ಯಾವ್ ಟು ಕಮ್ ಬ್ಯಾಕ್ ಆ್ಯಂಡ್ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದಿ 1 2 3 ಅಂತ ಮತ್ತೆ ಡಿಫಿಕಲ್ಟ್ ಕ್ವಶನ್ಸ್ನ ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಎಗೇನ್ ನಾವು ಫಸ್ಟ್ 50 ಕ್ವಶನ್ಸ್ ಏನಿದೆಯಲ್ಲ ಅದನ್ನು ಮಾತ್ರ ಕರೆಕ್ಷನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಯು ಹ್ಯಾವ್ ಟು ಯೂಸ್ ಯುವರ್ ಬ್ರೈನ್ಸ್, ಪ್ರೆಸೆನ್ಸ್ ಆಫ್ ಮೈಂಡ್ ಯೂಸ್ ಮಾಡ್ಕೊಂಡು ನೀವೇನು ಮಾಡಬೇಕಾಗತ್ತೆ, ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ನ ನೀವು ಮಾಡ್ಕೋಬೇಕಾಗತ್ತೆ. ಸೊ ಯು ಹ್ಯಾವ್ ಟು ಆನ್ಸರ್ ಆಲ್ 50 ಕ್ವಶನ್ಸ್ ವಿತಿನ್ 40 minutes ನೀವು ಅಟ್ಲೀಸ್ಟ್ ಓದಿ ನನಗೆ ಇದು ಆನ್ಸರ್, ಪ್ರಾಬಬಲ್ ಆನ್ಸರ್ ಅಂತ ನಿಮಗೆ ಗೊತ್ತಿರಬೇಕಾಗತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಸೆಲ್ಫ್ ಸ್ಟಡಿ ಮಾಡ್ಕೊಳ್ಳೋಕೆ ನಮ್ಗೆ ಗೊತ್ತಿರಬೇಕು.
ಸಿಲೆಬಸ್ ಕೊಟ್ಟಿದ್ದಾರೆ, ಓದಿದ್ದನ್ನೆಲ್ಲ ಬರೀಬೇಕು, ಬರೆದು ಪ್ರಾಕ್ಟೀಸ್ ಮಾಡ್ಕೋಬೇಕು. ನಾವು ಓದಿದ್ದನ್ನ ಇನ್ನೊಬ್ಬರಿಗೆ ಕಮ್ಯುನಿಕೇಟ್ ಮಾಡಬೇಕು. ನಾನು ಹಿಂಗೆ ಓದಿದ್ದೀನಿ, ಈ ಚಾಪ್ಟರ್ ಓದಿದ್ದೀನಿ, ಯಾವಾಗೂ ಯಾರಿಗಾದ್ರೂ ಇನ್ನೊಬ್ಬರಿಗೆ ಹೇಳ್ಕೊಟ್ರೆ ದಟ್ ರಿಮೈನ್ಸ್ ಫಾರ್ ಎ ಲಾಂಗರ್ ಟೈಮ್ ಇನ್ ಯುವರ್ ಬ್ರೈನ್. ಸೊ ಹಾಗಾಗಿ ನೀವೇನು ಮಾಡ್ಕೋಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರಿ, ನಿಮ್ಮದೇ ಒಂದು ಗ್ರೂಪ್ ಮಾಡ್ಕೊಳ್ಳಿ, ವಾಟ್ಸಪ್ ಗ್ರೂಪ್ ಮಾಡ್ಕೊಳ್ಳಿ, ಫೇಸ್ ಗ್ರೂಪ್ ಮಾಡ್ಕೊಳ್ಳಿ. ಸೊ ಎಕ್ಸ್ಚೇಂಜ್ ದ ಥಾಟ್ಸ್ ಬಿಫೋರ್ ದಿ ಎಕ್ಸಾಮಿನೇಷನ್. ಇದನ್ನು ಓದಿದ್ದೀನಿ, ದಿಸ್ ಆರ್ ದಿ ಇಂಪಾರ್ಟೆಂಟ್ ಥಿಂಗ್, ದಿಸ್ ಇಸ್ ದಿ ಅಮೇಝಿಂಗ್ ಫ್ಯಾಕ್ಟ್ಸ್ ಐ ಗಾಟ್ ಇಟ್. ಸೊ ಹಂಗೆ ಅದನ್ನೇನಿರ್ತಲ್ಲ ಇನ್ಫಾರ್ಮೇಷನ್, ನೀವು ಅದನ್ನೇನು ಮಾಡ್ಕೋಬೇಕಾಗುತ್ತೆ, ಎಕ್ಸ್ಚೇಂಜ್ ಮಾಡ್ಕೋಬೇಕಾಗತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೀವೇನು ಮಾಡಬೇಕಾಗತ್ತೆ, ಡಿಸ್ಕಸ್ ಮಾಡಬೇಕಾಗತ್ತೆ, ಮಾಕ್ ಟೆಸ್ಟ್ನ ತೊಗೋಬೇಕಾಗತ್ತೆ. ದೀಸ್ ಆರ್ ದಿ ಸ್ಟೆಪ್ಸ್ ದಟ್ ಯು ಆರ್ ಗೋಯಿಂಗ್ ಟು ಫಾಲೋ ಟು ಕ್ರ್ಯಾಕ್ ದಿ ಎಕ್ಸಾಮಿನೇಷನ್. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಪ್ರಾಕ್ಟೀಸ್ ಇಸ್ ದ ಸಕ್ಸಸ್ ಮಂತ್ರ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಕಾಂಪ್ರಿಹೆನ್ಸಿವ್ಗೆ ದಿನ ಒಂದೊಂದು ಕಾಂಪ್ರಿಹೆನ್ಸಿವ್ನ ಟ್ರೈ ಮಾಡಬೇಕಾಗತ್ತೆ. ಮಿನಿಮಮ್ ಟೀಚಿಂಗ್ ಮತ್ತು ರಿಸರ್ಚ್ ಆಪ್ಟಿಟ್ಯೂಡ್ ಬಗ್ಗೆ ಏನಿಲ್ಲ ಅಂತಂದ್ರು 10 ಕ್ವಶನ್ ದಿನಕ್ಕೆ ನೀವು ಈಗ ಒಂದು 6 ಮಂತ್ಸ್ ನಾನು ಇದಕ್ಕೆ ಓದಕ್ಕೆ ಇಟ್ಟಿದ್ದೀನಿ ಅಂತಂದರೆ ಮಿನಿಮಮ್ 10 ಕ್ವಶನ್ಸ್ ಯು ಆರ್ ಗೋಯಿಂಗ್ ಟು ಸ್ಪೆಂಡ್ ಫಾರ್ ದಟ್. ಒನ್ ಕಾಂಪ್ರಿಹೆನ್ಸಿವ್ ಎವ್ರಿಡೇ ಓದಬೇಕು. ಎವ್ರಿಡೇ ಕರೆಂಟ್ ಅಫೇರ್ಸ್ ಬಗ್ಗೆ, ನ್ಯೂಸ್ ಪೇಪರ್ ಬಗ್ಗೆ, ನಾನು ಹೇಳ್ದಂಗೆ ಹೈಯರ್ ಎಜುಕೇಷನ್ ಬಗ್ಗೆ, ಆಮೇಲೆ ಅಮೆಂಡ್ಮೆಂಟ್ಸ್ ಬಗ್ಗೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಎನ್ವೈರನ್ಮೆಂಟ್ ಬಗ್ಗೆ ಫೋಕಸ್ ಆಗಿ ನೀವು ಓದ್ಕೊಳ್ತಾ ಇದ್ರೆ ಈಸಿ ಆಗುತ್ತೆ. ಸೊ ಎಷ್ಟೊಂದು ಜನ ಕ್ರ್ಯಾಕ್ ಮಾಡ್ತಾರೆ. ಎವ್ರಿಬಡಿ ಫೀಲ್ಸ್ ದಟ್ ಇಸ್ ಡಿಫಿಕಲ್ಟ್ ಅಂತ. ನಾವು ಯಾಕೆ ಅಂದರೆ ಫೋಕಸ್ ಮಾಡಿ ಓದಿರೋದಿಲ್ಲ, ಅದಕ್ಕೋಸ್ಕರ ಈ ಥರ ಆಗುತ್ತೆ. ಚೆನ್ನಾಗಿ ಫೋಕಸ್ ಮಾಡಿ ಪ್ರಾಕ್ಟೀಸ್ ಮಾಡಿದೆ ನಾವು ಈಸಿಯಾಗಿ ಮಾಡ್ಬೋದು. ಆಲ್ ದ ಬೆಸ್ಟ್. ಎನಿವೆ ಫೆಬ್ರವರಿನಲ್ಲಿ ಎಕ್ಸಾಮ್ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ನೀವು ಸುಮಾರು ಜನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇಲ್ಲ ಅಂತಂದರೆ ಇವಾಗಲೂ ಏನು ತುಂಬ ಲೇಟ್ ಆಗಿಲ್ಲ. ಈಗಲೂ ನೀವೇನು ಮಾಡ್ಕೋಬೇಕಾಗತ್ತೆ, ಕ್ವಿಕ್ಕಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಯಾವ್ದಾದ್ರು ಒಂದು ಬುಕ್ ತೊಗೋಬೇಕಾಗತ್ತೆ, ಸಿಲೆಬಸ್ ತೊಗೋಬೇಕಾಗತ್ತೆ, ಕೂತ್ಕೊಂಡು ಓದೋಕ್ಕೆ ಶುರು ಮಾಡಬೇಕಾಗತ್ತೆ. ಓಲ್ಡ್ ಕ್ವಶನ್ ಪೇಪರ್ಸ್ ಇದೆ, ಅದೆಲ್ಲ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ವಿತ್ ಆನ್ಸರ್ಸ್ ಇದೆ, ಆನ್ಸರ್ಸ್ನ ಚೆಕ್ ಮಾಡ್ಕೋಬೇಕಾಗತ್ತೆ, ಅನಲೈಸ್ ಮಾಡಬೇಕಾಗತ್ತೆ. ಸೊ ಇದೆಲ್ಲ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.